ಹೇಳುವ ಕಾರ್ಯಕ್ರಮ ಯಾವಾಗ್ಲಿಂದ ನೋಡುತ್ತಿದ್ದೀರಿ? ನಾವು ಈಗ ಒಂದು 6 months ಇಂದ ನೋಡ್ತಾ ಇದೀವಿ ನೋಡಿ. ನಾವು ಮೆಡಿಕಲ್ ಅಲ್ಲಿ ಕೆಲಸ ಮಾಡೋದು. ಎಲ್ಲಿ? ಮೆಡಿಕಲ್ ಅಲ್ಲಿ ಕೆಲಸ ಮಾಡೋದು. ಮೆಡಿಕಲ್ ಅಲ್ಲಿ? ಹಾ, ವೆರಿ ಮೆಡಿಕಲ್ ಗುಡ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಒಂದು 3-4 months ಅಲ್ಲ, ಇಯರ್ ಇಂದ ಮಾಡ್ತಾ ಇದ್ದೀನಿ. 3-4 ವರ್ಷದಿಂದ. ನಿಮಗೆ ಎಷ್ಟು ವರ್ಷ? ನನಗೊಂದು 37. ಒಂದು 37 ವರ್ಷ. ಆಗ್ಲ್ವ? ಏನಾದರೂ ಹಂಚಿಕೊಳ್ಳೋದಿದೆಯಾ? ತುಂಬಾ ಇದೆ. ತುಂಬ ಇದೆ. ಏನು ಕೆಲಸದಲ್ಲಿದ್ದೀರಾ ಈಗ ನೀವು? ಇಲ್ಲ ಇಲ್ಲ ಇಲ್ಲ, ಮನೇಲಿ ಇರ್ತೇನೆ. ನಂದು ಬೆಳಿಗ್ಗೆ 9 o'clock ಟು ಈವ್ನಿಂಗ್ 6 o'clock ಕ್ಲಿಯರ್ ಆಗುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ. ಆಯಿತು. ಏನೋ ಡಿಸ್ಟರ್ಬ್ ಇದೆ ನಿಮ್ಮ ಸುತ್ತ? ಡಿಸ್ಟರ್ಬೆನ್ಸ್ ಇಲ್ಲ, ಮೇಲ್ಗಡೆ ಇದ್ದೀನಿ, ಗಾಳಿ. ಆಯ್ತು, ಹೇಳುವ. ಅಂದರೆ ನೀವು ಈ ಮೆಡಿಕಲ್ ಫೀಲ್ಡಲ್ಲಿ 7 ವರ್ಷದಿಂದ ಕೆಲಸ ಮಾಡ್ತಿರೋದಾ? ಆಯಿತು. ನಿಮ್ಮ ಫಾರ್ಮಸಿ ಏನಾಗಿಲ್ಲ, ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ತಾ ಇರೋದು. ಆಗಲಿ ಆಗಲಿ. ಹೇಳುವ, ಏನು ಕತೆ ನಿಮ್ಮದು? ಅದೇ ನಾವು ಒಂದು ವಿಷಯ ಕೇಳಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದ್ವಿ ಸರ್. ಏನು ವಿಷಯ? ನನ್ನ ಅಕ್ಕನ ಮಗಳು, ಅವರಿಬ್ರು ಅಕ್ಕ ತಂಗಿಯರು, ಒಬ್ನೇ ಮಗ ಅವರು. ಅವಳು ಎರಡನೇ ಅವಳು BSc ನರ್ಸಿಂಗ್ ಆಗಿದೆ, 4 year ಕಂಪ್ಲೀಟ್ ಆಗಿದೆ. ಅವಳು ಈ ವರ್ಷ ಜಾಬ್ ಮಾಡ್ಬೇಕಂತೇಳಿ ತುಮಕೂರಲ್ಲಿ ಜಾಬು ಆಗಿದೆ, ಅದೇ ಸಿದ್ಧಗಂಗಾ ಹಾಸ್ಪಿಟಲ್ ಅಲ್ಲಿ. ಅದೇ ಈಗ ಅವ್ರಿಗೆ ಅವ್ರ ಸೋದರತೆ ಮಗ ಇದ್ದಾನೆ. ಮದುವೆ ಆಗು ಅಂತ ತುಂಬಾ ಬಲವಂತ ಮಾಡ್ತಿದ್ದಾರೆ. ಯಾರು? ಅವರು ಹುಡುಗ ತಾಯಿ ಮತ್ತೆ ನಮ್ಮ ಅಕ್ಕ ಬಾವ. ಓ, ತಮ್ಮ ಮಗಳನ್ನ ಕೊಡ್ಲಿಕ್ಕೆ ಇವ್ರಿಗೂ ಇಷ್ಟ ಇದೆ, ಆಗ್ಲಿಕ್ಕೆ ಅವ್ರಿಗೂ ಇಷ್ಟ ಇದೆ. ಆಗ್ಲಿಕ್ಕೆ ಹುಡುಗಂಗೆ ಇಷ್ಟ ಇದೆ, ಹುಡುಗಿಗೆ ಇಷ್ಟ ಇಲ್ಲ. ಸಮಸ್ಯೆ ಹುಡುಗಿಗೆ ಇಷ್ಟ ಇಲ್ಲ ಅಂತ? ಹುಡುಗಿಗೆ ಬೇಡ ನನಗೆ ಇಷ್ಟ ಇಲ್ಲ, ಜಾಬ್ ಮಾಡ್ಬೇಕು. ಎಷ್ಟು ವರ್ಷ? ಅವಳಿಗೆ 24. ಹುಡುಗನಿಗೆ 31. ಓಕೆ ಓಕೆ. ಬಟ್ ಹುಡುಗಿಯ ತಾಯಿ ತಂದೆಗೆ ಆ ಹುಡುಗನಿಗೆ ಕೊಡ್ಲಿಕ್ಕೆ ಇಷ್ಟ ಇದೆ. ಹುಡುಗಿ ತಾಯಿ ತಂದೆಗೂ ಇಷ್ಟ, ಅದು ಫಸ್ಟ್ ಇಷ್ಟ ಇರ್ಲಿಲ್ಲ. ಇವಾಗ ಬೇರೆ ಕಡೆಯಿಂದ ಅವರು ಸ್ವಲ್ಪ ಇದು ಒತ್ತಾಯ ಮಾಡಿ ಕೊಡಿ ಹಂಗೆ ಹಿಂಗೆ ಅಂತ ಮೋಟಿವೇಶನ್ ಮಾಡಿ, ಮತ್ತೆ ಅವನು ಫಸ್ಟ್ ಸ್ವಲ್ಪ ಅನುಮಾನ ಅಂತರ ಇದ್ದ, ಇವಾಗ ಚೇಂಜ್ ಆಗಿದ್ದಾನೆ. ಸ್ವಂತ ಮನೆ ಇದೆ, ಸ್ವಂತ ಅದೇ ಈ ಗೊಬ್ಬರ ಔಷಧಿ ಇರುತ್ತಲ್ಲ ಸ್ವಾಮೀಜಿ, ಆತರ ಅಂಗಡಿ ಇದೆ, ಶಾಪ್ ಇದೆ, ಸ್ವಂತ ಇದೆ, ಅವನ್ ಸ್ವಂತ ಇದೆ, ಒಬ್ಬನೇ ಮಗ. ಚೆನ್ನಾಗೂ ಇದಾರೆ. ಏನು ಅದೇ ಇವಳಿಗೆ ನನಗ್ ಬೇಡ, ಮುಂದೆ ಇಷ್ಟ ದಿನ ಅನುಮಾನ ಇತ್ತು, ಮುಂದೆ ಅದೇ ತರ ಆಗುತ್ತೆ, ಅದೇ ತರ ನೋಡ್ತಾನೆ ಅಂತ ಇವಳಿಗೆ ಅನುಮಾನ. ಯಾವ ಕುರಿತು? ಯಾರ ಕುರಿತು ಅನುಮಾನ ಅಂತ ಅಂದ್ರೆ, ಫಸ್ಟ್ ಎಲ್ಲ ಬೇರೆ ಬೇರೆ ಹುಡುಗಿಯರ್ನ, ಅಂದ್ರೆ ಒಂದಿಬ್ರು ಹುಡುಗಿಯರು ರಿಲೇಷನ್, ಇನ್ನೊಂದಿಬ್ರು ಹುಡುಗಿಯರು ಬೇರೆ ಇಷ್ಟಪಟ್ಟು ಅವರೆಲ್ಲ ಬೇಡ ಅಂತೇಳಿ ಬಿಟ್ಟಿವ. ಲಾಸ್ಟ್ ಫೈನಲ್ ಇವಳನ್ನ ಮದ್ವೆ ಆಗು ಅಂತ ಕೇಳ್ತೀವಿ. ಅಂದ್ರೆ ಆ ಹುಡುಗ ಈ ಮುಂಚೆ ಬೇರೆ ಬೇರೆ ಹುಡುಗಿಯರನ್ನು ಮದುವೆ ಆಗೋ ನಿಟ್ಟಿನಲ್ಲಿ ನೋಡಿದ್ದ ಅಂತನಾ? ಬಟ್ ಅನುಮಾನ ಈಕೆ ಕುರಿತು ಆಗಿರೋ ಅನುಭವನ ಅಥವಾ ಬೇರೆ ಹೆಣ್ಮಕ್ಳು ಕುರಿತ ಆ ರೀತಿ ಮಾಡಿದ್ದ ಅಂತನ? ಇವಳು ನೋಡಿರೋದು ಮತ್ತೆ ಕೇಳಿರೋದು. ಬೇರೆ ಹುಡುಗಿರ್ ಕುರಿತು ಹಂಗಿದೆ ಅವನ ಮನಸ್ಥಿತಿ ಅಂತನ? ಅನುಭವ ಇವಳಿಗೇನಾಗಿಲ್ಲ, ಒಂದು ಫ್ರೆಂಡ್ಲಿ ಆಗಿದ್ದಾಗ ಅವನು ಹೇಳ್ಕೊಂಡ್ರದು. ಏನಂತ? ಈ ತರ ನನಗೆ ಅವ್ರು ಇಷ್ಟ ಇದ್ರು, ಇವ್ರು ಇಷ್ಟ ಇದ್ರು, ನನಗ್ ಮದುವೆ ಆಗ್ಬೇಕಂತಿದ್ದೆ, ಆತರ. ಅದೇ ಅನುಮಾನ ಹೆಂಗಾಗುತ್ತೆ? ಅದು ಆಸೆ ಅಲ್ವಾ? ಅದು ಆಸೆ ಅಂದ್ರೆ ಅದೇ ಬೇರೆ ಬೇರೆ ಹುಡುಗಿಯನ್ನೆಲ್ಲ ಈ ತರ ಮಾಡಿ ಬಿಟ್ಟು ಬಂದು ಮತ್ತೆ ನನ್ನನ್ನು ಈ ತರ ಮಾಡ್ತಾನೇನೋ ಅಂತ. ಓಕೆ. ಬಟ್ ಅವ್ರನ್ನೆಲ್ಲ ಯಾಕೆ ಆಗಕ್ಕಾಗ್ಲಿಲ್ಲ ಆ ಹುಡುಗನಿಗೆ? ಐ ಮೀನ್, ಯಾರೋ ಒಬ್ಬರನ್ನ ಯಾಕೆ ಆಗಕ್ಕಾಗ್ಲಿಲ್ಲ? ಒಂದ್ ಹುಡುಗಿ ಮಾತ್ರ, ಆ ಹುಡುಗಿ ಆಗ್ತೀನಿ ಅಂತ ಒಪ್ಕೊಂಡಿತ್ತಂತೆ. ಆ ಹುಡುಗಿ ಈಗ ಆ ಹುಡುಗಿ ಫಸ್ಟ್ ಒಪ್ಕೊಂತೀನಿ ಅಂತ ಬಂದ್ಮೇಲೆ ಮತ್ತೆ ಬೇರೆ ಹುಡುಗಿಯರ ಮೇಲೆ ಇಷ್ಟ ಆದ್ಮೇಲೆ, ಇಲ್ಲ ನೀನ್ ಬೇಡ, ನಾನ್ ಬೇರೆ ಹುಡುಗಿನ ಇನ್ನೊಂದ್ ಹುಡುಗಿ ಇಷ್ಟ ಆಗೈತೆ ಅಂತಾರ, ಆತರ ಹೇಳಿ ಅದನ್ನು ಹಾಳ್ ಮಾಡ್ಕೊಂಡು, ಮತ್ತೆ ಇವಾಗ ಊರಲ್ಲಿನೂ ಬೇರೆ ಬೇರೆ ಹುಡುಗಿರು ಮೋಸ ಹೋದ್ರು, ಅಂದ್ರೆ ಮೋಸ ಮಾಡಿದ್ರು ಹುಡುಗಂಗೆ. ಫೈನಲ್ ಆಯ್ತು. ತಿರ್ಗ ಇನ್ನೊಂದ್ ಹುಡುಗಿ ಅವ್ರ ಅತ್ತೆ ಮಗಳೇನಾಯ್ತಂದ್ರೆ, ಆ ಹುಡುಗಿ ಅವ್ರು ಕೊಡ್ಲಿಲ್ಲ. ಅಂದ್ರೆ ಇಷ್ಟ ಇತ್ತು, ಇವ್ನಿಗೆ ಇಷ್ಟ ಇತ್ತು, ಅವ್ರು ಕೊಡ್ಲಿಲ್ಲ. ಅಂದ್ರೆ ಏನಾಗಿದೆ ಅಂದ್ರೆ, ಅವ್ನ್ ಮೈಂಡ್ ಸೆಟ್ ಸ್ವಲ್ಪ ಪ್ರಾಬ್ಲಮ್. ಅಂದ್ರೆ ಯಾವ ತರ ಅಂದ್ರೆ, ಸ್ವಲ್ಪ ಬಿಲ್ಡಪ್. ಬಟ್ 30ವರೆಗೂ ಆಗದೆ ಇರೋದಕ್ಕೆ ಏನ್ ಕಾರಣ ಅವ್ರಿಗೆ? ಅದೇ ಹುಡುಗಿಯರು ಕೊಡ್ಲಿಕ್ಕೆ. ಓಕೆ. ಬಿಲ್ಡಪ್ ಅಂದ್ರೆ ಸ್ವಲ್ಪ
ತನ್ನ ಕುರಿತು ಅತಿಯಾದ ಆತ್ಮವಿಶ್ವಾಸ. ಆತರ ಬಟ್ ಈ ಹುಡುಗಿ ಸ್ವಲ್ಪ ಮೃದು ಸ್ವಭಾವನ. ಹೌದು ಹೌದು. ಅವಳು ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಮಾಡಿದಾಳೆ, ಕನ್ಸುಗಳು ಇಟ್ಕೊಂಡಿದ್ದಾಳೆ ಸ್ವಾಮೀಜಿ. ಅವಳು ಒಂದು PhD ಇದು ಮಾಡ್ಬೇಕು, ಏನದು MSc ಮಾಡ್ಬೇಕು, ಮತ್ತೆ ಅವಳೊಂದು ಇದ್ರಾಗೆ ಜಾಬ್ ಅಲ್ಲಿ ಇರ್ಬೇಕು ಅಂತೇಳಿ ಅವಳಿಗೆ ತುಂಬಾ ಕನ್ಸಿದೆ ಅವಳಿಗೆ. ಅಂದ್ರೆ ಅವಳು ಪ್ರಕಾರ ಏನಂದ್ರೆ ಅವನ್ ಜೊತೆಗೆ ನನ್ ಜೀವನ ಮದ್ವೆ ಆದ್ರೆ ನಾನ್ ಚೆನ್ನಾಗಿರಲ್ಲ ಅನ್ನೋದು ಅವಳಿಗೆ ಒಂದು ಮನ್ಸಿಗೆ ಬಂದ್ಬಿಟ್ಟಿದೆ. ಬಿಕಾಸ್ ಆತನ ಸ್ವಲ್ಪ ಹಿಂದಿನ ಇತಿಹಾಸ ನೋಡಿದಾಗ ಆಕೆಗೆ ಹಂಗ ಅನ್ಸಿದೆ. ಜಾಬ್ ಕುರಿತು ಅಲ್ಲ, ಮನೆತನದ ಕುರಿತು ಅಲ್ಲ, ಈತನ ನಡತೆ ಕುರಿತು ಕೆಲವು. ಇವನ್ ಅವ್ರ ತಂದೆ ತಾಯಿ ಬಗ್ಗೆನೂ ಏನೂ ಅಲ್ಲ, ಅಥವಾ ಅವನ್ ಮಾಡ್ತಿರೋ ಕೆಲಸದ ಕುರಿತು ಏನೂ ಅಲ್ಲ. ಬಟ್ ಈ ಹಿಂದೆ ಹೆಣ್ಮಕ್ಳು ವಿಚಾರವಾಗಿ ಈಕೆ ಜೊತೆ ಶೇರ್ ಮಾಡಿದ್ದಾರ ಸ್ವಲ್ಪ ಹಿಂದೆ ಕೆಲವು ವಿಚಾರಗಳನ್ನ. ಹೌದೌದೌದು. ಅವ್ರ ಅಕ್ಕಂಗೂ ಅವಳಿಗೂ ತುಂಬಾ ಫ್ರೆಂಡ್ಲಿ ಆಗಿದ್ರು ಸ್ವಾಮೀಜಿ. ಮೊದ್ಲೆಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ರು. ಇವಳು ಅನ್ಕೊಂಡಿರ್ಲಿಲ್ಲ ನನ್ ಮದ್ವೆ ಆಗ್ತಾನೆ ಇವನು ಈ ತರ ಮಾಡ್ದ ಅಂತ ಅನ್ಕೊಂಡಿರ್ಲಿಲ್ಲ. ಇವಾಗ ಅವನಿಗೆ ಎಲ್ಲೂ ಹೆಣ್ ಸಿಗ್ಲಿದ್ ಕಾರಣ ಫೈನಲ್ ಆಗಿ ನನ್ನನ್ನೇ ಮದ್ವೆ ಆಗುವಂತ ಇವಳಿಗೆ ಪೀಡಿಸ್ತಾನೆ, ತುಂಬಾ ಪೀಡಿಸ್ತಾನೆ. ಬಟ್ ಹುಡುಗಿಗೆ ಇಷ್ಟ ಇಲ್ಲ. ಮತ್ತೆ ನಮ್ಮ ಅಕ್ಕ ನಮ್ಮ ಬಾವಂಗೂ ಇಷ್ಟ ಇರ್ಲಿಲ್ಲ. ಇವಾಗ ಅವ್ರು ಅಂದ್ರೆ ಅವ್ರ ರಿಲೇಷನ್ ಅವರೆಲ್ಲ ಮೋಟಿವೇಶನ್ ಮಾಡಿ ಒತ್ತಾಯ ಮಾಡಿ ಒಪ್ಸಿದ್ದಾರೆ. ಆಮೇಲೆ ಮತ್ತೆ ಇವ್ರ ಅಕ್ಕಂಗೂ ಮತ್ತೆ ಇವ್ರ ಅಕ್ಕನ ಯಜಮಾನ್ರಿಗೂ ಮತ್ತೆ ನಮ್ಮ ಇನ್ನೊಬ್ಬ ದೊಡ್ಡವ್ರು ಇದ್ರಲ್ಲ ಅವ್ರ ಯಜಮಾನ್ರಿಗೂ ಇಷ್ಟ ಇಲ್ಲ. ಇವ್ರ ಅಪ್ಪ ಅಮ್ಮ ಮಾತ್ರ ತುಂಬಾ ಇಲ್ಲ ಆಗ್ಬೋದು ಹಂಗೆ ಹಿಂಗೆ ಆತರ ಅಂತ ಈಗ ಹೇಳ್ತಾವ್ರೆ. ಈ ಆಗಬಹುದು ಅಂತ ಈಗ ಅಪ್ಪ ಅಮ್ಮ ಏನ್ ಹೇಳ್ತಿದ್ದಾರೆ, ಅದು ಸ್ವಲ್ಪ ಬಂಧು ಪ್ರೇಮನ? ಸ್ವಂತ ಅಕ್ಕ ಅಲ್ಲ ಸ್ವಾಮೀಜಿ, ಬಂಧು ಪ್ರೇಮ. ಬಂಧು ಪ್ರೇಮ. ಸ್ವಂತ ಅಕ್ಕಂಗೆ ಯಜಮಾನ್ರಿಲ್ಲ, ಹುಡುಗಂಗ್ ತಂದೆ ಇಲ್ಲ. ಹಂಗಾಗಿ ಅವ್ರು ಅಕ್ಕ ಅವ್ರು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಒಂದ್ ಸ್ವಲ್ಪ. ಹಂಗಾಗಿ ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ, ಇರೋ ಮಗನ್ ನನ್ ಮದ್ವೆ ಮಾಡಕ್ ಆಗ್ಲಿಲ್ಲಲ್ಲ ಅನ್ನೋದೊಂದು ಕೊರತೆ ಅವ್ರಿಗಿದೆ. ಹಂಗಾಗಿ ಅವರು ಆ ಕೊರತೆಯನ್ನ ಇವ್ರು ನೋಡಿದ್ರೆ ನೋವು ಪಟ್ಕೊಂತಾರೆ. ಅಂದ್ರೆ ನಮ್ಗೆ ಅಥವಾ ನಮ್ಮ ಅಕ್ಕನ ಬದುಕು ಹಿಂಗಾಯ್ತ, ಮಗನ ಮೇಲಿನದಕ್ಕಿಂತ ಅಕ್ಕನ ಮೇಲಿನ ಕುರಿತಾದ ಹೌದು ಸ್ವಾಮಿ. ಈಗ ನಾನು ಹೇಳೋದು ಬಿಡವ, ಈಗ ನಾನು ಹೇಳೋದು ಮದುವೆ ಅನ್ನೋ ಒಂದು ಸಂಗತಿ ಬಂದಾಗ ಕೆಲವೊಂದು ವಿಚಾರಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನಿಮ್ಮ ಆ ವ್ಯಕ್ತಿ ಅಂದರೆ ಈ ಹೆಣ್ಮಗಳ ತಂದೆ ತನ್ನ ಅಕ್ಕನಿಗೆ ತನ್ನ ಒಂದು ಆಸ್ತಿ ಬರಿಬಹುದು, ತನ್ನದು ಅಂತ ಏನಿದೆ ಅದನ್ನ ಕೊಡ್ಲಿಕ್ಕೆ ಹೋದಾಗ ಮಗಳ ಅಡ್ಡ ಬಂದ್ರೆ ಮಗಳಿಗೆ ಅಡ್ಡ ಬಿಟ್ಟಾದ್ರೆ ನನ್ನ ಅಕ್ಕನಿಗೆ ನಾನು ಕೊಡೋದೆ ಅಂತ ಹೇಳ್ಬೋದು. ಅಂದ್ರೆ ಆತನಿಗೆ ಯಾವುದು ಸಂಬಂಧಿಸಿದೆಯೋ, ಆತನ ಹೆಸರಲ್ಲಿ ಯಾವುದಿದೆಯೋ, ಅಥವಾ ಆತನ ಸ್ವಂತದ್ದು ಅಂತ ಏನಿದೆಯೋ ಅದನ್ನ ಇವರೆಲ್ಲರ ವಿರೋಧದ ನಡುವೆ ಇಲ್ಲ ನಮ್ಮ ಅಕ್ಕನ ಬದುಕು ಹಿಂಗಿದೆ ನಾನು ಕೊಡ್ತೀನಿ ಎನ್ಬೋದು. ಬಟ್ ಮದುವೆ ಅಂತ ಬಂದಾಗ ಅದು ಹಾಗಾಗೋದಲ್ಲ. ನನಗೆ ಅರ್ಥವಾಗುತ್ತೆ ಅವ್ರ ಕಾಳಜಿ, ಅಥವಾ ಅವರ ಅಕ್ಕ ಅಥವಾ ಅವ್ರ ಅಕ್ಕನ ಮಗನ ಕುರಿತಾದ ಕಾಳಜಿ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ಅವ್ರ ಬದುಕಿಗೂ ಒಳ್ಳೇದಲ್ಲವಾ. ಈಗ ಅರೆ ಮನಸ್ಸಲ್ಲಿರೋ ಒಂದು ಹೆಣ್ಮಗಳನ್ನ ಕಟ್ಕೊಂಡು ಏನು ಮಾಡಬಲ್ಲರು ಅವರು, ಅಥವಾ ಎಷ್ಟು ದಿನ ಖುಷಿಯಾಗಿರಬಲ್ಲರು? ಇಲ್ಲಿ ಇದೇನೋ ಶಾಸ್ತ್ರವೋ ತಿಳ್ಕೊಳ್ಬೇಕಾದ್ದೇನಲ್ಲ. ಯಾವುದು ಎರಡೂ ಜೀವಗಳಿಗೆ ಇಷ್ಟವಿಲ್ಲವೋ ಅಲ್ಲಿ ಹಿರಿಯರ ಒತ್ತಾಯ ಮೂಲಕ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡಬಾರ್ದು. ನೋಡುವ, ಎಲ್ಲರ ಮನೆತನದಲ್ಲೂ ಎಲ್ಲರ ಬದುಕಲ್ಲೂ ಹೆಚ್ಚು ಕಡಿಮೆ ಇಂಥವು ನಡೆದಿರ್ತವೆ. ಬಟ್ ಏನಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಬುದ್ಧ ಮನಸ್ಸು ಬೇಕು. ಓಕೆ, ಆರಂಭದಲ್ಲಿ ಬೇಜಾರಾಗಬಹುದು, ಬಟ್ ಅರ್ಥ ಮಾಡ್ಕೊಳ್ಬೇಕೇನೆಂದರೆ ದಾಂಪತ್ಯ ಈ ಎತ್ತಿನ ಗಾಡಿಗೆ ಹೂಡಿದ ಎರಡು ಎತ್ತುಗಳಂತೆ, ಎರಡು ಒಂದೇ ರೀತಿಯಲ್ಲಿ, ಒಂದೇ ಶಕ್ತಿ, ಒಂದೇ ಆಸಕ್ತಿ, ಒಂದೇ ದಾರಿ, ಹಿಂಗಿದ್ರೆ ಚಂದ. ಇಲ್ಲ ಒಂದೊಂದು ಆ ಕಡೆ ಒಂದು ಈ ಕಡೆ ಅಂದ್ರೆ ಮ್ಯಾಲ್ ಕೂತಿರೋ ಒಂದು ಕತೆ ಏನಾಗಬೇಕು ಅಲ್ವೇ? ಸೊ ಇಲ್ಲಿ ಆ ಹೆಣ್ಣು ಮಗಳ ಆಸಕ್ತಿ, ಆಕೆಗೆ 1000 ಕಾರಣ ಇರಬಹುದು. ಆ ಹುಡುಗನ ನಡತೆ ಕುರಿತು ಈಕೆ ಮಾತಾಡೋದು ಬೇಡ. ಇಷ್ಟವಿಲ್ವಾ, ಇಷ್ಟ ಇಲ್ಲ ಅಷ್ಟೇ. ಅಲ್ಲ, ನನ್ಗೆ ಅರ್ಥ ಆಯ್ತು, ಆಕೆ ತುಂಬಾ ಕಠಿಣವಾದ ಶಬ್ದ ಬಳಸಿಲ್ಲ ಅನ್ನೋದು ನನ್ಗೆ ಅರ್ಥವಾಯ್ತು. ಬಟ್ ತನಗೆ ಯಾಕೆ ಇಷ್ಟ ಇಲ್ಲ ಅನ್ನೋದನ್ನ ಆಕೆ ಹೇಳ್ತಾ ಬಂದಾಗ ಇದು ಬಹಳ ಮುಖ್ಯವಾದ ಕಾರಣ ಆಕೆಯಲ್ಲಿದೆ, ಹೌದಲ್ಲ? ಆದ್ರೆ ಆಕೆ ಅದನ್ನು ಹೇಳ್ಬೇಕಾದ್ರೆ ಜಗತ್ತು ಅದನ್ನ ಇನ್ನೂ ಡೆಪ್ತ್ ಆಗಿ ಬೇರೆ ತರ ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಸೊ ಆಕೆಗೆ ನೀವು ಸ್ಪಷ್ಟವಾಗಿ ಹೇಳ್ಬೇಕು, ನೋಡುವ ಇಲ್ಲಿ ನಿನಗೆ ಬೇಡವಾ, ಫೈನ್. ಇವನ್ ಅವ್ರ ತಂದೆ ತಾಯಿಗೂ ಅದನ್ನೇ ಹೇಳಬೇಕು ಸ್ಪಷ್ಟವಾಗಿ. ನೋಡಿ, ಮಗಳಿಗೆ ಎಷ್ಟೆಲ್ಲ ಓದಿಸಿದ್ದೀರಿ, ಕಷ್ಟಪಟ್ಟಿದ್ದೀರಿ, ನಿಜ. ನಿಮ್ಮ ಅಕ್ಕನ ಬದುಕನ್ನ, ಅಕ್ಕನ ಮಗನಿಗೆ ಇನ್ನೇನು ಅದ್ಭುತವಾದ ಉಪಕಾರ ಮಾಡಿ. ಆದರೆ ಹೀಗೆ ಒಲ್ಲದ ಮನಸ್ಸಿನಿಂದ ಒಂದು ಹೆಣ್ಣನ್ನ
ನೀವು ಧಾರೆ ಎರೆದು ಕೊಡಬೇಕಂದ್ರೆ ಧಾರೆ ಎರೆದು ಕೊಡುವವರಿಗೆ ಎಷ್ಟು ಖುಷಿ ಇದೆ, ಅದು ಸಂಸಾರವನ್ನು ಉದ್ಧಾರ ಮಾಡಲ್ಲ. ಧಾರೆ ಎರೆಸಿಕೊಳ್ಳುತ್ತಿರುವ ಹೆಣ್ಣು ಮಗಳಿಗೆ ಖುಷಿ ಇರಬೇಕು. ಇವರು ಕೊಡೋದು ಒಂದು ದಿವಸ ಮುಹೂರ್ತದ ಗಳಿಗೆ 10 ನಿಮಿಷ ಕೊಡ್ತಾರವ ಪುರೋಹಿತರ ಮುಂದೆ, ಬದುಕೋರೆ ಯಾರು? ಆದ್ರೆ ಇದು ಮೇಲ್ನೋಟಕ್ಕೆ ಆ ಹುಡುಗನಿಗೆ ಆ ಹುಡುಗನ ತಾಯಿಗೆ ಹಿಂಗ್ ಮಾಡ್ಬಿಟ್ರಲ್ಲ ನಮಗೆ ಅಂತ ಅನ್ಸ್ಬೋದು. ಆದ್ರೆ ಇಂಥ ಹುಡುಗಿ ಕಟ್ಕೊಂಡು ಅವ್ರೇನ್ ಸುಖ ಪಡ್ತಾರೆ, ನಾಳೆ ಹೊಂಟೋದ್ಲಪ್ಪ ಏನ್ ಮಾಡ್ತಾರೆ ಅವರು? ಆಗ ನೋಡಿದ್ರೆ ಈ ನಿರ್ಧಾರದ ಹಿಂದೆ ಅವರ ಹಿತವೂ ಇದೆಯವ್ವ. ಈಗಲೇ ಹೇಳೋದ್ಲು ಬಚಾವಾಗಿ, ಈಗ ಆಯ್ತು ಅಪ್ಪ ಅಮ್ಮ ಏನೋ ನಾನು ಸಾಯ್ತೀನಿ ಅಂದ್ಬಿಟ್ರು ಅಂತ ಮದುವೆ ಆದ್ಲು, ನಾಳೆ ದಿನ ಕೈ ಕೊಟ್ಟು ಹೋದ್ಲು, ಅಥವಾ ಆಕೆಗೇನೋ ಜೀವನ ಸಾಕಾಗಿ ಏನೋ ಮಾಡ್ಕೊಂಡ್ಲಪ್ಪ, ಮತ್ತೆ ಯಾರು ಹೊಣೆ ಇದಕ್ಕೆ? ಇದು ಆ ಹೆಣ್ಣು ಮಗಳು ಫಸ್ಟ್ ಆಫ್ ಆಲ್ ತನ್ನ ಬದುಕಿನ ಮದುವೆ ಅಥವಾ ಇನ್ನಿತರ ವಿಚಾರಗಳು ಅಂತ ಬಂದಾಗ ತನ್ನ ತಂದೆ ತಾಯಿಗಳು ಏನು ಹೇಳ್ತಾರೆ ಹಂಗೆ ಕೇಳ್ತೀನಿ ಅನ್ನೋದು ಒಳ್ಳೇದಾದರೂ ಕೂಡ ಕೆಲವೊಮ್ಮೆ ಅವ್ರಿಗೆ ಒಬ್ಬ ಹುಡುಗನ ಕುರಿತು ಅಷ್ಟು ಸರಿಯಾದ ಅಭಿಪ್ರಾಯ ಇಲ್ಲ ಅಂದಾಗ ಹೋಗೋದು ಒಳ್ಳೇದಲ್ಲ. ಯಾಕಂದರೆ ಹಣದ್ದೋ ಸಂಬಳದ್ದೋ ಕೆಲಸದ್ದೋ ಆದರೆ ಅದು ಬೇರೆ ಥರನವ. ಏನವ ನೀನು ಅವ್ನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂದರೆ ಮಕ್ಕದ ಮೇಲೆ ಹೊಡೆದು ಮದುವೆ ಆಗ ಏನು ತೊಂದರೆ ಇಲ್ಲ, ಏನು ಅಂದ ಕಟ್ಕೊಂಡು ಏನು ಹರ್ಕೊಂಡು ಕುಡಿತೀಯ ಅನ್ಬೋದು. ಅಥವಾ ಜಾಬು ದುಡಿಮೆ ಇವೆಲ್ಲ ಪರವಾಗಿಲ್ಲವ, 1000 ಸುಳ್ಳು ಹೇಳಿ ಮದುವೆ ಮಾಡು. ಯಾವ ವಿಚಾರದಲ್ಲಿ? ದುಡಿಮೆಯೋ ಅಂದವೋ ಇನ್ಯಾವುದೋ ವಿಚಾರದಲ್ಲಿ. ಆದರೆ ಒಂದು ಹೆಣ್ಣು ಯಾವಾಗ ಒಂದು ನಡತೆಯನ್ನು ವಿಚಾರ ಮುಂದಿಟ್ಕೊಂಡ್ಬಿಡ್ತಾಳೆ, ಅವಳ ಹೃದಯದಲ್ಲಿ ಅದು ಆಳವಾಗಿ ಬೇರ್ಬಿಟ್ಟಿರುತ್ತೆ, ಅದನ್ನು ಯಾರೂ ತೆಗಿಯೋಕ್ಕಾಗಲ್ಲ. ನಾಳೆ ಆಕೆ ಇಡುವ ಪ್ರತಿ ತಪ್ಪು ಹೆಜ್ಜೆಗಳಿಗೂ ಅವಳು ನೆಪ ಕೊಡ್ತಾಳೆ, ನಾನು ಮೊದಲೇ ಹೇಳಿದ್ದೆ ನಿಮಗೆ ಅಂತ. ಹಂಗಾಗಬಾರ್ದು. ಹಾಗಾಗಿ ನಿಮ್ಮ ಮಗಳಾಗಲಿ ಅಥವಾ ಯಾರದೇ ಮಗಳಾಗಲ್ಲವ, ಮದುವೆ ಅನ್ನೋ ಸಂಗತಿ ಬಂದಾಗ 2 ಜೀವಗಳಿಗೆ ಒಪ್ಪಿಗೆ ಇಲ್ಲದ ಹೊರತು ಅದನ್ನ ಹುಡುಗ ತುಂಬಾ ಹಠ ಮಾಡ್ತವ್ರೆ, ಒತ್ತಾಯ ಮಾಡ್ತವ್ರೆ ಅಂತ ಆದರೆ ಆ ಹುಡುಗನಿಗೆ ಈ ಸಮಯದಲ್ಲಿ ಹಾಗೆ ಹಠ ಬಂದಿರ್ಬೋದು, ಆದ್ರೆ ವಾಸ್ತವವಾಗಿ ಹಾಗೆ ಹಠ ಪಟ್ಕೊಳ್ಳೋದು ಆತನಿಗೆ ಶಾಪವಾಗುತ್ತೆ, ವರ ಆಗಲ್ಲ ಅದು. ಈ ಕೋಪದಲ್ಲಿ, ಈ ಹಠದಲ್ಲಿ, ಈ ಬಿಸಿಯಲ್ಲಿ ಅವ್ರಿಗೆ ಅದು ಅರ್ಥ ಆಗದೆ ಇರ್ಬೋದು ಅಷ್ಟೇ. ಸೊ ದಯವಿಟ್ಟು ಆ ಹೆಣ್ಮಗಳಿಗೆ ಅವ್ರ ಹಾಗಂತ ಹೆಂಗ್ ಬೇಕು ಹಂಗೆ ಬಿಡಿ ಅಂತ ಅಲ್ಲ, ಇದಲ್ದಿರ ಇನ್ನೊಂದು ಹಿರಿಯರ ಸಮ್ಮುಖದಲ್ಲೇ ಆಗಬೇಕು. ಬಟ್ ಈತನನ್ನು ಬೇಡ ಅನ್ಲಿಕ್ಕೆ ಆಕೆಗೇನೋ ಒಂದಷ್ಟು ವ್ಯಾಲ್ಯೂಡ್ ಕಾರಣಗಳಿದ್ದಾವೆ. ಬಟ್ ಆ ಹುಡುಗನಿಗೆ ಇದನ್ನ ಒಂದು ಸೋಲು ಅಂತ ತಗೊಳ್ಳೋದು ಬೇಡ. ಪರವಾಗಿಲ್ಲಪ್ಪ, ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಇರುತ್ತೆ, ಹಾಗಾಗಿ ಈ ಹುಡುಗಿಯನ್ನು ದ್ವೇಷ ಮಾಡೋದು ಬೇಡ, ಆಯ್ತಾ? ಆ ಹುಡುಗಿ ಅವಳ ಜೀವನವನ್ನ ಒಳ್ಳೆ ರೀತಿ ಯೋಚನೆ ಮಾಡುವ. ನೀನು ಒಂದು ಕೆಲಸ ಇಷ್ಟ ಇಲ್ಲದೆ ಹೋದ್ರು ಏನೋ ಮುಂದಿನ ಕೆಲಸ ಸಿಗೋವರೆಗೂ ಮಾಡೋಣ ಅಂತ ಮಾಡ್ಬೋದವ. ಮದುವೆ ಹಂಗ ಆಗಕ್ಕಾಗುತ್ತಾ? ಅವಳಿಗೆ ತುಂಬಾ ಜೀವನದಲ್ಲಿ ತುಂಬಾ ಇದಿದೆ, ಕನ್ಸಿದೆ. ಹೌದು, ಕಷ್ಟಪಟ್ಟಿದ್ದಾಳಲ್ವ, ತುಂಬಾ ಕಷ್ಟ ಹೋಗಿದ್ದಾಳೆ. ಈಗ 24 ಅಂದ್ರೆ 19-18ಕ್ಕೆ ಅಪ್ಪ ಅಮ್ಮನ ತಲೆ ತಗ್ಸೋಷ್ಟು ಕಾಲ ಇರ್ಬೇಕಾದ್ರೆ 24ವರೆಗೂ ಗೌರವದಿಂದ ಬದುಕಿರೋ ಹೆಣ್ಮಗಳಲ್ವೇ? ಅದೇ ಗ್ರೇಟ್ ಆಗುತ್ತೆ ನಮಗೆ, ಖುಷಿ ಪಡಬೇಕು. ಸೊ ಒಂದು ಹೆಣ್ಣು ಮಗಳಿಗೆ ತನ್ನ ಜೀವನ ಹೀಗಿರಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇ ಇಲ್ಲವ. ಆದರೆ ಕೆಲವೊಮ್ಮೆ ಹಿರಿಯರ ಮಾತುಗಳನ್ನು ಕೇಳೋದು ಅಷ್ಟು ಮುಖ್ಯವಾಗುತ್ತೆ. ಬಟ್ ಇಲ್ಲಿ ನನಗೆ ಆ ಹೆಣ್ಮಗಳು ಹೇಳ್ತಿರೋ ತುಂಬ ದೊಡ್ಡ ತಪ್ಪು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಬಿಕಾಸ್ ಆಕೆಗೆ ಕೆಲವೊಂದು ಸಂಗತಿಗಳು, ಇವನ್ ನಿಮಗೂ ಗೊತ್ತಿಲ್ಲದ ಕೆಲವು ಸಂಗತಿಗಳು ಆಕೆ ಗೊತ್ತಿರ್ಬೋದು, ಯಾರಿಗೆ ಗೊತ್ತು? ಅದೇ ತರನೇ ಆಗಿರೋದು ಈಗ. ಆಕೆ ತೀರಾ ಇಲ್ಲ ನಾನು ಯಾವುದೋ ಹುಡುಕೊಂಡ್ಬಿಟ್ಟಿದ್ದೀನಿ, ನನಗೆ ಅದೇ ಆಗ್ತೀನಿ, ನಾನು ಇದನ್ನ ಆಗಲ್ಲ ಅನ್ನೋ ರೇಂಜ್ಗೆ ಏನಿಲ್ಲ, ಇದಾಗಲ್ಲ ಅಷ್ಟೇ. ಯಾಕಾಗಲ್ಲ ಅನ್ನೋದಕ್ಕೂ ಆಕೆ ಒಂದಷ್ಟು ಕಾರಣ ಇದ್ದಾವೆ. ಮನ್ಸಿಗೆ ಬೇಡ ಅಂದ್ಮೇಲೆ, ನನಗೆ ಮನ್ಸಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಯಾವ ತರ ನಾನು ಸುಖವಾಗಿರ್ತೀನಿ ಅಂತ ಹೇಳೋದು ನಿಜನವ್ವಾ. ದೇಹ ಕೊಡ್ಬೋದು, ಮನ್ಸು ಕೊಡೋಕ್ಕಾಗಲ್ಲ ತಾಯಿ. ಹಾಗಾಗಿ ಆ ಹುಡುಗನು ನಿಮ್ಮ ಸಂಬಂಧಿಕರೇ, ಅವ್ರ ಕುರಿತು ನಿಮ್ಮ ಪ್ರೀತಿ ಕರುಣೆ ಇರಲಿ. ಆದರೆ ಕೆಲವೊಮ್ಮೆ ಈಗ ಯುವ ಮನಸ್ಸುಗಳ ಈ ಮನಸ್ಥಿತಿಗಳನ್ನು ನಾವು ಬಲವಂತವಾಗಿ ಅವರ ಮದುವೆಯನ್ನು ವಿಚಾರದಲ್ಲಿ ತೀರಾ ಹಸ್ತಕ್ಷೇಪ ಮಾಡ್ಲಿಕ್ಕೆ ಹೋಗಿ ನಾಳೆ ಎಡವಟ್ಟಾದರೆ ಸಾಯವರೆಗೂ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಈ ಹಿಂದೆ ದಶರಥ ಮಹಾರಾಜ ರಾಮನನ್ನು ಕಾಡಿ ಕಳಿಸೋ ವಿಚಾರ ಬಂದಾಗ, ಅಯ್ಯೋ ಈ ಹಿಂದೆ ಈ ಕೈಕೆಗೆ ಕೊಟ್ಟ 2 ವರಗಳು, ಆ ವರಗಳನ್ನು ಈಕೆ ಕೇಳಬಾರ್ದ ಟೈಮಲ್ಲೇ ಕೇಳಿದ್ದಾಳೆ. ನನ್ನ ಮಗನಿಗೆ ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ಈ ರಾಮಚಂದ್ರ ಕಾಡಿಗೆ ಹೋಗಬೇಕು, ನಾನು ಯಾಕಾದರೂ ವರ ಕೊಟ್ಟು ಅಂದ್ಕೊಂಡ ಅವನು. ಅಂದರೆ ಪಶ್ಚಾತ್ತಾಪಗಳು ಉಳಿದ್ಬಿಡ್ತವೆ. ಮಾಡಿಲ್ಲ ತಪ್ಪಿಗೆ ಆ ಹೆಣ್ಮಗಳಿಗೆ ಇವ್ರ ತಂದೆ ತಾಯಿ ಅಥವಾ ನೀವೆಲ್ಲ ಸೇರಿ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡ್ಬೋದೇನೋ? ಪಾಪ ಒಪ್ಕೊಳ್ಳುವಷ್ಟು ಸಜ್ಜನಳು ಅವಳು ಇರ್ತಾಳೆ ಪಾಪ.
ನಾನು ಹೇಳಿದೀನಿ ಸ್ವಾಮಿ, ಮಾಡ್ಕೊಂಬಿಡ ಅತ್ಲಾಗಿ ಏನೋ ಅದು ಇದು ಮಾಡ್ತಾವ್ರೆ ಮಾಡ್ಕೊಂತ ಇಷ್ಟ ಇಲ್ಲಿದ್ರುನು ಹೇಳಿದೀನಿ. ಯಾಕಂದ್ರೆ ಅವ್ರು ಆತರ ಹೇಳಿದ್ದು ಸಿಚುವೇಶನ್ ಆತರ ಇತ್ತು. ಅಂದ್ರೆ ಆ ಅಕ್ಕನ ಹೆಣ್ಮಗಳು ಬೇರೆ, ಅವ್ರು ಒಂಚೂರು ಬೇಜಾರ ಮಾಡ್ಕೊಂಡ್ರೆ ನಮ್ಮನೆ ಪರಿಸ್ಥಿತಿ ಸ್ವಲ್ಪ ಕಷ್ಟ ಆಗುತ್ತೆ, ಆತರ ಎಲ್ಲ ಹೇಳಿದ್ರಲ್ಲ. ಇಲ್ಲಿ ನಾನು ಹೇಳಿದ್ನಲ್ವ, ಜೀವನ ಪೂರ್ತಿ ಪಶ್ಚಾತ್ತಾಪ, ದಶರಥನ ಪಶ್ಚಾತ್ತಾಪ ಆದಂಗೆ ನೀವು ಅಯ್ಯೋ ನಾವೇನು ಕೆಲಸ ಮಾಡ್ದು ಅಂದ್ಬಿಡುತ್ತಾರ ಅನ್ನೋ ಥರ ಆಗ್ಬಿಡುತ್ತೆ. ಇದೊಂದು ವಿಚಾರ ಮಾತ್ರ, ಆಕೆಯ ಈಗ ಬೇರೆ ಯಾವುದೋ ಹುಡುಗನ್ ನೋಡ್ತೀರಾ, ಅಲ್ಲಿ ವಿರೋಧಿಸೋದಿ ಕಿವಳಿ ಕಾರಣನೇ ಇಲ್ಲ ಅಂದಾಗ್ಲೂ ವಿರೋಧಿಸ್ತಾಳೆ ಅಂದ್ರೆ ಕಪಾಳಕ್ಕೆ ಬಿಡ್ಬೋದು. ಹೌದು, ಏನವ ನೀನು ಏನು ಈ ಥರ ಅಂದ್ಕೊಂಡಿದ್ದೀನಿ, ನೀನು ಓದಿದೀಯ ಅನ್ನೋ ಮಾತ್ರಕ್ಕೆ ನೀನು ಹೆಂಗೆ ಬೇಕಂಗೆ ಮಾಡ್ತೀನಿ, ನಾನು ಅದನ್ನೆಲ್ಲ ಕೇಳಲಿಕ್ಕಾಲ ಅಂತ ಹೇಳ್ಬೋದು. ಆತರ ಎಲ್ಲ ಮನ್ಸಿಲ್ಲ ಸುಮ್ಮನೆ ಹೇಳೋದು. ಬೇರೆ ಯಾವುದೋ ನೋಡಿದ್ದೀರಾ, ಅಲ್ಲೂ ಕೂಡ ನಂಗೆ ಬೇಡ ಬೇಡ ಅಂದಿದ್ದಾಳೆ ಅಂದರೆ ಅವಾಗ ನೀವು ಕೇಳ್ಬೋದು. ಬಟ್ ಇಲ್ಲೇನಿದೆ ಅದು ಆಕೆಗೆ ಫಸ್ಟ್ ಆಫ್ ಆಲ್ ಆ ಹುಡುಗನ ಹಣೆ ಬರ್ಬೋ ಏನೋ, ಈ ಹಿಂದೆ ಕೆಲವೊಂದು ಸಂಗತಿಗಳನ್ನು ಚೆನ್ನಾಗಿದ್ದ ಕಾಲದಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಮತ್ತು ಈಕೆಗೆ ಮನಸ್ಸು ಹೊಡೆದೋಗಿರುತ್ತೆ, ಅಥವಾ ಈಕೆಗೇನೋ ಒಂದು ತಪ್ಪು ಅಭಿಪ್ರಾಯಗಳು ಬಂದಿರ್ತವೆ, ಅಥವಾ ಈಕೆ ಅಂದುಕೊಂಡಂಗೆ ಆತ ಕೆಟ್ಟುಬಿಟ್ಟಿದ್ದಾನೆ ಅಂತಲೂ ಏನಲ್ಲ, ಈಕೆನೇ ಸರಿ ಅಂತಲೂ ಏನಲ್ಲ. ಆ ಚರ್ಚೆನೇ ಬೇಡ, ಈಕೆ ಸರಿನೋ ಅವನ ತಪ್ಪೋ ಬೇಡ, ಈಗ ಇಷ್ಟ ಇಲ್ಲ ಅಷ್ಟೇ. ಈ ಚರ್ಚೆ ಮಾಡೋಕು ಅಂದ್ರೆ ಅವನ್ ಕೆಟ್ಟೋನ್ ಮಾಡೋದು ಇವ್ನ ಒಳ್ಳೇದು ಮಾಡೋದಲ್ಲ, ವಿಷಯ ಅದಲ್ಲ. ಇಷ್ಟ ಇಲ್ಲ ಮುಗೀತು. ಸೊ ಹಾಗಾಗಿ ಈ ವಿಚಾರದಲ್ಲಿ ತುಂಬ ಒತ್ತಾಯ ಮಾಡೋದು ಬೇಡ. ಅವ್ರ ತಂದೆ ತಾಯಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇಷ್ಟು ಸಮಯ ಚೆನ್ನಾಗಿ ಎಲ್ಲವನ್ನು ಒದಗಿಸಿ ಚೆನ್ನಾಗಿ ಬೆಳೆಸಿ ಓದಿಸಿ ಎಲ್ಲ ಮಾಡಿ ಈ ಪ್ರಮುಖ ಬೇರೆ ಯಾವುದೋ ವಿಚಾರದಲ್ಲಿ ಈ ಶಾಲೆ ಬೇಡ ಅಂತ ಅವಳು ಹೇಳಿದ್ಲೇ ಇಲ್ಲ, ಇದೇ ಶಾಲೆಯಲ್ಲಿ ಓದೆ ಅಂತ ಮಗಳನ್ನ ಸೇರಿಸ್ಬೋದು. ಅಲ್ಲ ಸ್ವಾಮಿ, ಅವ್ರು ಎಲ್ಲಿ ಕಳಿಸ್ತಾರ, ಅವಳು ಗೌರ್ಮೆಂಟ್ ಇದ್ರಲ್ಲಿ ಸ್ಕೂಲಲ್ಲಿ ಓದಿ ಎಲ್ಲಿ ಕಳಿಸ್ತಾರ, ಕಮ್ಮಿ ಬಜೆಟ್ ಎಷ್ಟು ಇರುತ್ತೋ ಅಂತೇಳಿ ಹುಡುಕೊಂಡು ಕಾಲೇಜ್ ಸೇರ್ಕೊಂಡು ಓದಿರೋದು ಅವಳು. ಪಾಪ ಹಂಗಿದ್ದಾಗನು ಹಂಗೆ ಕಷ್ಟ ಬಿದ್ದು ಇವಾಗ ಒಂದ್ ಸ್ಥಾನಕ್ ಬಂದ್ಮೇಲೆ ನನ್ ಬೆಲೆ ಏನ್ ಉಳಿರುತ್ತೆ, ಸುಖಿಲ ಜೀವನ ತಗೊಂಡ್ ನನ್ ಬೆಲೆ ಏನ್ ಉಳಿಸ್ಕೊಂತೀನಿ ಅಂತ ಅವಳು ಹೇಳ್ತಾ ಇರೋದು. ನಿಜನವ. ಇದೆಲ್ಲ ದಾಟ್ಕೊಂಡು ಬಂದು ಅದು ಹೆಂಗೆಂದ್ರೆ ಏನೋ ಮನೇಲಿ ಒಟ್ಟನ ಬರುತ್ತೆ, ಎಲ್ಲ ಇನ್ನೇನು ಮನೇಲೇ ಸತ್ತೋದ ಅನ್ನೋನು ಆಸ್ಪತ್ರೆಗೆ ಬಂದು ಬೆಡ್ ಮೇಲೆ ಹೋಗಿ ಡಾಕ್ಟ್ರನ್ನೇನು ಹತ್ರಕ್ಕೆ ಬಂದಾಗ ಸತ್ತೋದ್ರೆ ಹೆಂಗಿರುತ್ತೆ ಹಂಗಾಗುತ್ತೆ ಕತೆ. ಹಂಗೆ ಆಗಿರೋದು ಇವಾಗ, ಹಂಗೆ ಆಯಿತು. ಆಕೆಗೆ ಈ ವಿಚಾರದಲ್ಲಿ ಒತ್ತಾಯ ಮಾಡುವುದು ಧರ್ಮ ಅಲ್ಲ. ನಾನು ತುಂಬ ಸ್ಪಷ್ಟವಾಗಿ ಹೇಳಿರ್ತೀನಿ. ಅದು ತಂದೆ ತಾಯಿಗೆ ನಮ್ಮ ಹಕ್ಕು ಅಂತ ಅವ್ರು ಅನ್ಬೋದು, ಬಟ್ ಅದು ಧರ್ಮ ಆಗ್ಲಿಕ್ಕಿಲ್ಲ. ಇವನ್ ಆಕೆ ಹಂಗ್ ಬದುಕಿದ್ದಾಳೆ, ಅದನ್ನ ಬೇಡ. ತುಂಬಾ ಹೆಮ್ಮೆ ಆಗುತ್ತೆ ಸ್ವಾಮಿ, ತುಂಬಾ ಹೆಮ್ಮೆ ಆಗುತ್ತೆ ನಿಜವಾಗ್ಲೂ. ಅವ್ಳು ಬದುಕಿರೋದು ಜೀವನದ ಕಷ್ಟ ಬಿದ್ದರೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ದಟ್ಸ್ ಗ್ರೇಟ್. ಆ ಹೆಣ್ಮಗಳಿಗೆ ಒಳ್ಳೇದಾಗ್ಲಿ, ಇವನ್ ಆ ಹುಡುಗನಿಗೆ ಒಳ್ಳೇದಾಗ್ಲಿ. ನೀವೆಲ್ಲ ಸೇರಿ ಒಳ್ಳೆ ಕಡೆ ನೋಡಿ ಮಾಡ್ತೀವಪ್ಪ ಅಂತ ಭರವಸೆ ಕೊಡಿ. ಮತ್ತು ಆತನಿಗೆ ಸ್ಪಷ್ಟವಾಗಿ ಹೇಳಿ, ನೋಡಪ್ಪ ಯಾವುದೋ ಒಂದು ಬಸ್ಸನ್ನು ತಪ್ಪಾಗಿ ಹತ್ತಿದ್ರೆ ನೀನು ಮುಂದಿನ ಸ್ಟಾಪಲ್ಲಿ ಹೇಳಿದ್ ಮತ್ತೊಂದು ಬಸ್ ಹತ್ಕೊಳ್ಬೋದಯ್ಯ, ಅಥವಾ ಯಾವುದೋ ದಾರಿಯಲ್ಲಿ ತಪ್ಪಾಗಿ ಹೋದ್ರಲ್ಲೆಲ್ಲ ಯೂಟರ್ನ್ ತಗೊಂಬರ್ಬೋದಯ್ಯ. ಆದರೆ ಮದುವೆ ಅನ್ನೋ ವಿಚಾರದಲ್ಲಿ ನಿನ್ಗೆ ಅದೆಷ್ಟೇ ಇಷ್ಟ ಇರ್ಬೋದು, ನೀನು ಇಷ್ಟಪಡೋದಕ್ಕಿಂತ ನಿನ್ನನ್ನು ಇಷ್ಟಪಡೋರು ಸಿಕ್ಕರೆ ಮಾತ್ರ ಬದುಕು ಬಂಗಾರ. ಅವಳಿಗೆ ನಿನ್ನ ಬಗ್ಗೆ ಅಭಿಪ್ರಾಯ ಸರಿ ಇಲ್ಲ, ಅವಳಿಗೇನೋ ನೀನು ಇಷ್ಟ ಇಲ್ಲ ಅಂದಾಗಲೂ ನಾವೆಲ್ಲ ಒತ್ತಾಯ ಮಾಡಿದ್ವಿ ಅಂತಲೇ ಅಂದ್ಕೋ. ಇವತ್ತೇನೋ ನಮ್ಮ ಮಾತಿಗೆ ತಲೆ ಬಗ್ಗಿಸಿ ಕೇಳ್ಬೋದು, ನಾಳೆ ನಮ್ಮೆಲ್ಲರ ವಿರುದ್ಧ ನಿಂತು ಅವಳೇನೋ ಅವಳಿಗೆ ಇಷ್ಟ ಬಂದಿದ್ದು ಮಾಡೋಕ್ಕೆ ಶುರು ಮಾಡಿದ್ರೆ ನಾವು ತಾನೇ ಏನು ಮಾಡಂಗಿದ್ದೀವಪ್ಪ. ಹಾಗಾಗಿ ಬೇಡ ಕಣಿಯ, ಹಠ ಮಾಡಬೇಡ. ನಾವೆಲ್ಲ ಇದ್ದೀವಿ, ಎಲ್ಲ ನೋಡೋಣ, ಏನೋ ಒಂದು ಆಗುತ್ತೆ. ಹಠ ಬಿದ್ದು ಮಾಡಿಕೊಂಡ್ರೆ ಸುಮ್ಮನೆ ಅವಳು ಬದುಕು ಹಾಳು, ನೀನು ಬದುಕು ಹಾಳು. ಸ್ವಲ್ಪ ಸಮಾಧಾನವಾಗಿ ಹೇಳಿ, ನನಗೆ ಅರ್ಥವಾಗುತ್ತೆ ಪಾಪ ಅವ್ರ ಪರಿಸ್ಥಿತಿ. ಬಟ್ ಒಲ್ಲದ ಹೆಣ್ಣು ಮಗಳನ್ನು ಕರ್ಕೊಂಡು ಹೋದರೆ ಅದು ರಾಮನ ಜೊತೆ ಸೀತೆ ಇದ್ದಂಗೆ ಆಗಲ್ಲ, ರಾವಣನ ಜೊತೆ ಸೀತೆ ಇದ್ದಂಗೆ ಆಗ್ಬಿಡುತ್ತೆ ಕತೆ ಅಲ್ವಾ? ಇದಕ್ಕಿಂತ ಮುಂಚೆ ನಾನು ನಿಮ್ಮ ವಿಡಿಯೋ ನೋಡ್ಬೇಕಾದ್ರೆ ಒಬ್ರು ಬಾಗಲಕೋಟೆಯಿಂದ ತನ್ನ ಮಗಳನ್ ಬಗ್ಗೆನೆ ಕೇಳಕಂತ ಕಾಲ್ ಮಾಡಿದ್ರಲ್ಲ, ಗೊತ್ತಾ? ಇಂಜಿನಿಯರಿಂಗ್ ಓದಿದಾಳ ನೋಡ್ರಿ ಅವರು. ಏನ್ ವಿಚಾರ ಅಂದ್ರೆ, ಹುಡುಗನ್ ಈ ತರ ಹುಡುಗನ್ ಇಷ್ಟಪಟ್ಟಿದ್ದಾಳೆ, ಅವಳನ್ನ ಕೊಡೋದು ಸರಿನಾ ಅಂತ ನಿಮ್ಮನ್ನ ಕೇಳಕ್ಕೋಸ್ಕರ ಒಂದ್ಸಲ ಕೂಡ ಬರ್ತಿಲ್ಲ ಅಂತ. ಅವಾಗ ನನಗೆ ಅದನ್ನ ಮೈಂಡಲ್ಲಿ ಬಂತು ಸ್ವಾಮಿ, ನೋಡೋಣ ನಿಮ್ ಬಾಯಲ್ಲಿ ಏನ್ ಬರುತ್ತೆ. ಆ ರೆಕಾರ್ಡ್ ಅನ್ನ ತಗೊಂಡ್ ಹೋಗ್ಬಿಟ್ಟು ಅವ್ರು ತೋರ್ಸಿದ್ರೆ ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೇನೋ ಅನ್ನೋ ಉದ್ದೇಶಕ್ಕೋಸ್ಕರ ಕಾಲ್ ಮಾಡಿದ್ದು ಸ್ವಾಮಿ. ಇರ್ಲಿ, ಈಕೆಗೂ ಒಳ್ಳೇದಾಗುತ್ತೆ, ಆ ಹುಡುಗನಿಗೂ ಒಳ್ಳೇದಾಗುತ್ತೆ. ಅಂಡ್ ಆ ಅಕ್ಕ ಏನಿದ್ದಾರೆ, ಈ ಹುಡುಗಿಯ ತಂದೆಯ ಅಕ್ಕ, ಅವರಿಗೆ ಸಮಾಧಾನ ಮಾಡ್ಬೇಕು, ಅರ್ಥ ಆಗುತ್ತೆ. ಈಗ ಒಬ್ಬರೇ ಮಗ ಇದ್ದಾರೆ ಪಾಪ. ಅಯ್ಯೋ 30 ಮದುವೆ ಆಗ್ಲಿಲ್ವಲ್ಲ ಅನ್ನೋ ದುಃಖ. ಈಗ ತಂದೆ ಇಲ್ವಾ ಅವ್ರಿಗೆ?
ತಂದೆ ಇಲ್ಲ ಸ್ವಾಮಿ, ತಾಯಿ ಒಬ್ರು ಇದಾರೆ. ಅವ್ರು ಏನಾಗಿದೆ ಅಂದ್ರೆ ಪಾಪ ಅವ್ರು ಅರ್ಥ ಮಾಡ್ಕೊಂತಾರೆ, ಇವ್ರ ಬಗ್ಗೆ ಬೇರೆ ಸುತ್ತಮುತ್ತ ಮತ್ತೆ ರಿಲೇಷನ್ಸ್ ಏನ್ ಮಾಡ್ತಾರೆ, ಮೋಟಿವೇಶನ್ ಅವ್ರಿಗೆ ಹೇಳ್ಕೊಡ್ತಾರೆ, ಜಾಸ್ತಿ ಇದು ಮಾಡೋದು, ಒತ್ತಡ ಮಾಡೋದು. ಏನಂದ್ರೆ ಕೊಡ್ಬೋದಲ್ವಾ ನಿಮ್ ತಮ್ಮ, ಹುಡುಗಿ ಏನಾಗಿದೆ, ಹುಡುಗ ಏನಾಗಿದೆ, ಚೆನ್ನಾಗಿದಾನಲ್ವಾ, ಮನೆ ಕಟ್ಸನಲ್ವಾ, ಅಂಗಡಿ ಇಟ್ಕೊಂಡಿದಾನಲ್ವಾ, ಕೊಡ್ಬೋದಲ್ವಾ, ಯಾಕೆ ಹಿಂಗ್ ಮಾಡ್ತಾರೆ, ನೀನು ಕೇಳು ಅಂತ ಒತ್ತಾಯ ಮಾಡ್ತಾರ ಅವ್ರಿಗೆ. ಹಂಗ ಅವ್ರ ಪಾಪ ಇಷ್ಟು ಒಂದು ವರ್ಷದಿಂದ ಸುಮ್ಮನೆ ಆಗ್ಬಿಟ್ಟಿದ್ರು ಅವ್ರು. ಬೇಡ ಯಾಕೋ ಈ ಅಕ್ಕಪಕ್ಕದವ್ರ ಜೊತೆ ಇವೆಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಸ್ವಯಂ ಈ ಎರಡೂ ಕುಟುಂಬಕ್ಕೂ ಇರಬಹುದು, ಆದ್ರೆ ಈ ಸುತ್ತಲಿನವರು ಕೆಲವೊಂದನ್ನ ಕೆಡಿಸ್ತಾರಲ್ಲ. ಯಾಕಂದ್ರೆ ಚೆನ್ನಾಗಿರೋದನ್ನ ಕೆಡಿಸೋದ್ರಲ್ಲಿ ಈ ಜಗತ್ತು ತುಂಬಾ ಪ್ರಯತ್ನ ಮಾಡುತ್ತೆ. ಮತ್ತೆ ಮಿನಿಮಮ್ ಮದುವೆಯ ಹೊರತಾಗಿಯೂ ಈ ಎರಡು ಕುಟುಂಬಗಳು ಚೆನ್ನಾಗಿರೋದು ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಮತ್ತೆ ಅದನ್ನ ಕೆಡಿಸ್ಕೊಳ್ತಾರೆ ಅಷ್ಟೇ. ಅದೇನೇ ಇರಲಿ, ಆ ಹುಡುಗನಿಗೂ ಈಕಿಗಿಂತ ಒಳ್ಳೆ ಸಂಬಂಧ ಸಿಗಲಿ, ಆ ಮನೆಗೂ ಒಳ್ಳೇದಾಗಲಿ, ಮತ್ತು ಈ ಹೆಣ್ಮಗಳಿಗೂ ಒಳ್ಳೇದಾಗಲಿ. ಈ ವಿಚಾರದಲ್ಲಿ ಆಕೆ ಮನಸ್ಸಿಗೆ ವಿರುದ್ಧವಾಗಿ ನಡೆದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಇರ್ಲವ ನೀವು ನೋಡಿ ಪಾಪ ಅವರು ಒಳಿತಿಗೋಸ್ಕರ ಫೋನ್ ಮಾಡಿದ್ದೀರಿ, ಮಾತಾಡ್ತಿದ್ದೀರಿ. ಹೌದು ಸ್ವಾಮಿ, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗಲ್ವಾ. ಈಗ ಅಕ್ಕನ ಮಕ್ಳು ಬೇರಲ್ಲ, ನಮ್ಮ ಮಕ್ಳು ಬೇರಲ್ಲ, ಹೌದಾ? ನಿಜ. ಚೆನ್ನಾಗಿರ್ಬೇಕಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅದನ್ನೇ ಇಷ್ಟಿನೆಲ್ಲ ನೆನ್ನೆ ಮೊನ್ನೆಲ್ಲ ಅದನ್ನೇ ಚರ್ಚೆ ಮಾಡ್ತಾ ಇದೀವಿ. 3 days ಇಂದ ಬರೀ ಅದು ಚರ್ಚೆ ಆಗಿದೆ ನಮ್ದು. ಅವ್ರು ಕಾಲ್ ಮಾಡೋದು, ಹೇಳು ಅಂತ ಅವ್ರು ನಮಗ್ ಹೇಳೋದು, ತಿರ್ಗಾ ಆಮೇಲೆ ನನಗೆ ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಯಾಕಂದ್ರೆ ನಾನು ನೋಡಿ ನಾವ್ ತೊಳಕ್ ಆಗಲ್ಲ, ಹೌದಾ? ನೋಡಿ, ಈ ವಿಚಾರ ಇದೆಯಲ್ಲ, ಇದು ಬಹಳ ಧರ್ಮ ಸೂಕ್ಷ್ಮ. ಇಲ್ಲಿ ಮಮಕಾರವನ್ನು ಬಿಟ್ಟು ಯೋಚನೆ ಮಾಡಬೇಕು. ಹೌದು ಹೌದು. ನಂದು, ನನ್ನವರು, ನೋ, ಈ ಕಣ್ಣಿಗೆ ಕಾಣ್ತಾ ಇದೆ ಅದು ಅಲ್ಲಿ ಗುಂಡಿ ಇದೆ ಅಂತ, ಅಯ್ಯೋ ಇದು ನಮ್ಮ ಅಪ್ಪ ತೋಡಿದ ಗುಂಡಿ ಅಂತ ಬೀಳಕ್ಕಾಗುತ್ತಾ? ಗುಂಡಿನೇ. ನಿಮ್ಮ ಅಪ್ಪ ತೋಡಿದ್ರೇನು, ಅಮ್ಮ ತೋಡಿದ್ರು. ಹಾಗಾಗಿ ನಾವೇ ಸಾಕಿರೋ ಹಾವು ಅಂತ ಕಚ್ಚಿಸ್ಕೊಳ್ಳೋಕಾಗಲ್ಲ. ಕೆಲವೊಂದು ವಿಚಾರಗಳಲ್ಲಿ ಬಂಧು ಪ್ರೇಮ ಬಿಟ್ಟು ಯೋಚಿಸಬೇಕು. ಓಕೆ, ಈ ಮದುವೆನೋ ವಿಚಾರದ ಹೊರತಾಗಿ ನನ್ನ ಅಕ್ಕನ ಮಗನಿಗೆ ನಾವು ಏನೋ ಕಡೆವರೆಗೂ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ, ಅದು ಬೇರೆ. ಬಟ್ ಮಗಳು ನಾವು ಹೆತ್ತಿದ್ದೀವಿ ಅನ್ನೋ ಕಾರಣಕ್ಕೆ ಕೆಲವೊಂದನ್ನು ತೀರಾ ಒತ್ತಾಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಈ ಸೂಕ್ಷ್ಮವನ್ನ ನೀವು ವಾಟ್ ಎವರ್ ಇಟ್ ಇಸ್ 3 ದಿನದಿಂದ ಚರ್ಚೆ ಮಾಡಿ, ಇನ್ನೂ 1 ವರ್ಷ ಚರ್ಚೆ ಮಾಡಿ. ಇಲ್ಲಿ ನಿಮ್ಮದು ಕೇವಲ ಚರ್ಚೆ. ಅಂತಿಮವಾಗಿ ಆಕೆಯ ಹೃದಯಕ್ಕೆ ಪ್ರೇಮ ಭಾವ ಬರಬೇಕು ಆ ಹುಡುಗನ ಕುರಿತು, ಅದು ಮಾತ್ರ ಉಳಿಯುತ್ತೆ ಹೊರತು ನಿಮ್ಮ ಚರ್ಚೆ, ನಿಮ್ಮ ಒತ್ತಾಯಗಳೆಲ್ಲ ಒಂಥರ ಅನ್ನ ಇಟ್ಟು ಆಗತಕ್ಕ ಅಲ್ಲಿಂದ ತಕ್ಕ ಮಾತಾಡಿ ಆಮೇಲೆ ಸುಮ್ಮನೆ ಕಳಿ ಅಷ್ಟೇ. ಅಂತಿಮವಾಗಿ ಆಕೆಯ ಹೃದಯದಲ್ಲಿ ಏನು ಭಾವನೆ ಇದೆ. ಈ ಕಡೆ ಬಂದ್ಬಿಟ್ಟಿದಾಳೆ ಜಾಬ್. ನೀನೇನ್ ಸಾಟರ್ಡೆ ಜಾಬ್ ಹೋಗ್ತಾಳೆ ಸ್ವಾಮಿ, ಅದಕ್ಕೆ ನಾನು ಹೇಳಿದೀನಿ ಜಾಬ್ ಕಡೆ ಗಮನ ಕೊಡು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆ ಕಡೆ ಸ್ವಲ್ಪ ದಿನ ಹೋಗದಂಗಿರು, ಆಮೇಲೆ ಅವರೇಟಿಗೆ ಅವರೇ ಸುಮ್ಮನೆ ಆಗ್ತಾರೆ, ಆಮೇಲೆ ಎಲ್ಲಾದ್ರೂ ಹೆಣ್ಣು ಪ್ರಯತ್ನ ಮಾಡೇ ಮಾಡ್ತಾರೆ ಅಂತ ಹೇಳಿದೀನಿ. ಇರ್ಲಿ ಪಾಪ, ಆ ಹುಡುಗನಿಗೆ ಇರುತ್ತವ, ಎಲ್ಲ ಹುಡುಗರಿಗೂ ಮದುವೆ ಆಗಬೇಕು ಆಸೆ ಇರುತ್ತೆ, ಅಥವಾ ಅವ್ರು ನನ್ನ ಬದುಕಿಗೆ ಬಂದರೆ ಚೆನ್ನಾಗಿರುತ್ತೆ, ಎಲ್ಲ ಹುಡುಗರಿಗೂ ಇರುತ್ತೆ. ಇವನ್ ಅದು ಎಷ್ಟು ತಿಳುವಳಿಕೆ ಇದೆ, ಅವ್ರ ಜ್ಞಾನಿಗಳ ಅಜ್ಞಾನಿಗಳ ದಡ್ರ ಬಿಲ್ಡಪ್ ಅವರ, ಅದು ಮ್ಯಾಟ್ರೇ ಆಗಲ್ಲ. ಅದೊಂದು ಭಾವನೆ ಆ ವಯಸ್ಸಲ್ಲಿ. ಬಟ್ ಅಲ್ಲಿ ಯಾಕೋ ಅದು ನಮ್ಮನ್ನು ಪ್ರೀತಿಸ್ತಾ ಇಲ್ಲ, ನಮ್ಮನ್ನು ಕಂಡ್ರದಕ್ಕೆ ಆಗ್ತಿಲ್ಲ ಅಂದಾಗ ನಾವು ಸಡನ್ನಾಗಿ ಒಬ್ಬ ಪ್ರಬುದ್ಧ ಹುಡುಗನಾಗ ನಾನು ಅರ್ಥ ಮಾಡ್ಕೊಂಬಿಡ್ಬೇಕು ಬೇಗ. ಯಾಕಂದರೆ ಅಂದ ಚಂದ, ನನಗೆ ಅವಳು ಎಷ್ಟಿಷ್ಟ ಇದೆಲ್ಲದಕ್ಕಿಂತ ಅವ್ರಿಗೆ ನಾವು ಎಷ್ಟಿಷ್ಟ ಅಂತ ವಿಚಾರ ಬಂದಾಗ ಅಲ್ಲಿ ಶೂನ್ಯ ಇದೆ ಎಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ನನಗಿಷ್ಟ ಅನ್ನೋದ್ರ ಮೇಲಲ್ಲ ಪ್ರೇಮ, ಅದು ಪ್ರೇಮ ಎರಡೂ ಕಡೆಯಿಂದ ಬರುವಂತಹ ಒಂದು ಹರಿವು. ಅದು ಒಂದು ಕಡೆ ಮಾತ್ರ ಇದೆ, ಇನ್ನೊಂದು ಕಡೆ ಏನೂ ಇಲ್ಲ ಅಂದಾಗ ಕಡೆಗೆ ಈತನಿಗೆ ಬೇಸತ್ತಿ ಚಟಕ್ ದಾಸರ ಆಗ್ಬಿಡ್ತಾರೆ ಅಷ್ಟೇ. ಅದು ಹಂಗೆ ಆಗೋದು. ಎಷ್ಟೋ ಸಾರಿ ಮನೆಯವರೆಲ್ಲ ಒತ್ತಾಯ ಮಾಡಿ ಮದುವೆ ಮಾಡಿಬಿಟ್ಟಿರ್ತಾರೆ, ಇವನಿಗೂ ಏನೋ ಆಸೆಯಿಂದ ಮದುವೆ ಆಗಿರ್ತಾನೆ. ಆ ಮದುವೆ ಆದಮೇಲೂ ಆಕೆ ತನ್ನ ಹಠವನ್ನು ನಂಗೆ ಇಷ್ಟ ಇರಲಿಲ್ಲ ಆದರೂ ಮಾಡಿದ್ರು ಅನ್ನೋ ಆ ಹಠದಲ್ಲೇ ಅವಳು ಏನೂ ಗೌರವದಿಂದ ಬದುಕೋದಿಲ್ಲ. ಕಡೆಗೆ ಇವನಿಗೂ ನೋಡಿ ಸಾಕಾಗಿ ಒಂದು ಅವಳಿಗೇನೋ ಮಾಡ್ತಾನೆ, ಇಲ್ಲ ಇವನು ಚಟಕ್ಕೆ ಹೋಗ್ತಾನೆ, ಅದೇ ಇಬ್ಬರು ಜೀವನ ಹಾಳಾಗೋಗುತ್ತೆ, ಖಂಡಿತ ಹಾಳು. ಹಾಗಾಗಿ ಈ ವಿಚಾರದಲ್ಲಿ ಅದಷ್ಟೊಂದೆಲ್ಲ ಇದನ್ನ ಮಾಡೋದು ಬೇಡ. ಇರಲಿ, ಆಕೆಗೆ ಒಂಚೂರು ಸಮಯ ಕೊಡಿ, ಇದೆಲ್ಲದರಿಂದ ಹೊರಗಡೆ ಬರ್ಲಿಕ್ಕೆ ತುಂಬ ಒತ್ತಡ ಹಾಕ್ಲಿಕ್ಕೆ ಹೋಗ್ಬೇಡಿ. ಈ ಕೆಲವೊಮ್ಮೆ ಅಜ್ಜಿದಿರು ಹಿರಿಯರೆಲ್ಲ ಮಾಡ್ತಾರಲ್ಲವ, ಏನು ಮಾಡ್ಲಿಕ್ಕಲ್ಲ, ಅವ್ರಿಗೊಂದು ಆಸೆ ಇರುತ್ತೆ, ಅಥವಾ ಆಗ್ಬಿಡವ ಇನ್ನೇನು ಅಂತ ಹೇಳ್ಬೋದು. ಈ ಹಿರಿ ಕಾಲದಲ್ಲಿ ಹಂಗಿತ್ತು, ಹಿಂದಿನ ಕಾಲದಲ್ಲೆಲ್ಲ ಅಯ್ಯೋ ನಿನ್ನ ಆಸೆಗಳಲ್ಲಿ ಮುಖ್ಯ ಅಲ್ಲ, ಆಗುಂದ್ರೆ ಆಗ್ತಿದ್ರು ಅವರಷ್ಟೇ. ಈಗ ಅದೇ ಮನಸ್ಥಿತಿಲಿ ಇರ್ತಾರೆ ಪಾಪ ಅಜ್ಜಿರು. ಬೇಡು ನಮ್ಮ ಮೊಮ್ಮಗಳೇ ನಾವು ಹೇಳಿದ್ರೆ ಆಗ್ತಾಳೆ ಅಂತ. ಬಟ್ ಮೊಮ್ಮಗಳು ಈ ಕಾಲದವಳು ಅನ್ನೋದು ಅಜ್ಜಿ ಮರ್ತು ಬಿಟ್ಟಿರ್ತಾರೆ.
ಮೊಮ್ಮಗಳು ಹಂಗಂತ ಅಜ್ಜಿಗೆ ಅಗೌರವ ಮಾಡ್ತಿದ್ದಾಳೆ ಅಂತ ಅಲ್ಲ, ಕಾಲ ಬದಲಾಗಿದೆ. ಹೌದು. ತನ್ನ ಬದುಕಿಗೆ ಬೇಕಾದ ಬೆಳಕನ್ನು, ತನಗೆ ಬೇಕಾದ ಆಯ್ಕೆಯನ್ನು, ಅಥವಾ ಅಟ್ಲೀಸ್ಟ್ ಏನಿರಲಿ ಏನಿಲ್ಲದೆ ಇರಲಿ, ಒಳ್ಳೆ ಅಭಿಪ್ರಾಯ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕೆಟ್ಟ ಅಭಿಪ್ರಾಯ, ತಪ್ಪು ಅಭಿಪ್ರಾಯ ಇದ್ರೆ ಅಲ್ಲಿ ಮುಂದುವರಿಯೋಕ್ಕಾಗಲ್ಲವ. ಈಗ ಆಯಿತು, ಯಾರನ್ನೋ ನೆಕ್ಸ್ಟ್ ಕರ್ಕೊಂಬಂದು ಮದುವೆ ಮಾಡ್ತಿರಲ್ಲ, ಅವನ ಬಗ್ಗೆ ತುಂಬ ಏನು ಗೊತ್ತಿರಲ್ಲ ಈಕೆಗೆ, ತುಂಬ ಏನು ತಿಳ್ಕೊಂಡೆ ಮದುವೆ ಆಯ್ತಾಳೆ ಇಲ್ಲ. ಬಟ್ ಯಾಕೆ ಮದುವೆ ಆಯ್ತಾಳೆ ಅಂದರೆ ಏನು ಕೆಟ್ಟದ್ದು ಗೊತ್ತಿಲ್ಲ, ಅದಕ್ಕೆ ಮದುವೆ ಆಯ್ತಾಳೆ. ನಾವ್ ಅದನ್ನೇ ಹೇಳಿದ್ವಿ ಸ್ವಾಮಿ. ಒಳ್ಳೇದು ಗೊತ್ತಿರಲೇಬೇಕು ಅಂತ ಏನಿಲ್ಲ, ಬಟ್ ಕೆಟ್ಟದ್ದು ಗೊತ್ತಿರಲ್ಲ, ಅದಕ್ಕೆ ಮದುವೆ ಆಗುತ್ತಾಳೆ. ಅದು ಸೈಡಿಗೆ ಹೋಗಿರುತ್ತೆ, ಅದು ಗೊತ್ತಿರಲ್ಲ, ಏನೋ ಗೊತ್ತಿರಲ್ಲ, ಅವಾಗ ಏನೋ ಅನ್ಸಲ್ಲ. ಅವಾಗ ಇದು ಯಾಕಂದ್ರೆ ಕಣ್ಣಿಗೆ ನೋಡಿರೋದಲ್ವಾ, ಕೇಳಿರೋದಲ್ವಾ. ಹಂಗ ನೋಡಿದ್ರೆ ಈ ಜಗತ್ತಲ್ಲಿ ಯಾರಿಗೂ ಮದುವೆ ಹಂಗಿಲ್ಲ, ಕೆಟ್ಟದನ್ನ ಹುಡುಕೊಂಡು ಹೋಗ್ತೀನಿ, ಎಲ್ಲರಲ್ಲೂ ಒಂದು ಇದ್ದೇ ಇರುತ್ತೆ. ಇರ್ಲಿ, ಒಳ್ಳೇದಾಗ್ಲವಾ, ನಿನ್ಗೂ ಶುಭವಾಗ್ಲಿ. ಯಾರು ಈ ಪಕ್ಕದಲ್ಲಿ ಕೂತಿರೋದು ಯಾರು? ಅವರೇ ಇದಾರೆ ಇಲ್ಲೇ. ಅವ್ರು ತುಂಬಾ ಕ್ಯೂರಿಯಾಸಿಟಿಯಿಂದ ನಾವ್ ಕೇಳ್ಬೇಕು. ಹುಡುಗಿನ? ಹಾ, ಇಲ್ಲೇ ಇದಾರೆ. ನಾನ್ ಯಾರೋ ಮುದುಕ ಪಕ್ಕದಲ್ಲಿ ಕೂತ್ಬಿಟ್ಟಾರೆ ಅನ್ಕೊಂಡ್ಬಿಟ್ಟೆ. ಇಲ್ಲ ಇಲ್ಲ, ನಮ್ ತಾಯಿದ್ರಿಗೆ, ಆಮೇಲೆ ಅವಳು, ನನ್ ಮಗಳು, 4 ಜನ ಇಲ್ಲೇ ಇದೀವಿ. ಈಗ ಅಲ್ಲಿ ತಾಯಿನೋ ಹುಡುಗಿನೋ ಕೂತಿರೋದಲ್ಲಿ? ಹುಡುಗಿ ಮತ್ತೆ ನಮ್ಮಮ್ಮ ಮತ್ತೆ ನನ್ನ ಮಗಳು. ಓಕೆ, ನಾನು ಆಕೆ ಹತ್ರ ಏನು ಮಾತಾಡಲ್ಲ, ಫೋನ್ ಕೊಡಿ. ನಮಸ್ಕಾರ ಸ್ವಾಮಿ. ನಮಸ್ತೆನವ್ವ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ಓ, ಚೆನ್ನಾಗಿದ್ದೀನಿ. ನೀವೇ ನರ್ಸಾ? ವೆರಿ ಗುಡ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಈಗ ರೀಸೆಂಟ್ಲಿ ಕಂಪ್ಲೀಟ್ ಆಗಿದೆ ಸ್ವಾಮೀಜಿ. ಐ ಮೀನ್ ಜಾಬ್ ಅಥವಾ ಏನು ಟ್ರೈನಿಂಗ್ ಅಲ್ಲಿ ಇದ್ದೀರಾ? ಇಲ್ಲ ಇಲ್ಲ, ಕಂಪ್ಲೀಟ್ ಆಯ್ತು ಕೋರ್ಸ್. ಇವಾಗ ಜಾಬ್ ಜಾಯ್ನ್ ಆಗ್ಬೇಕು. ಏನ್ ನಿನ್ ಮದುವೆ ಬಗ್ಗೆ ಹೆವಿ ಚರ್ಚೆ ಮಾಡ್ತಾವ್ರೆಲ್ಲ. ಹೌದು ಸ್ವಾಮೀಜಿ, ಫುಲ್ ಆಗ್ತಿದೆ. ಅವ್ರಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಂತಿಲ್ಲ, ಅದೇ ಫುಲ್ ಬೇಜಾರ್ ನಮ್ಗೆ. ಅಷ್ಟು ಆಗುತ್ತೆ. ಹೆಣ್ಣೊಂದ ಮೇಲೆ ಎಲ್ಲವೂ ತನ್ನ ಇಚ್ಛೆಯಂತೆ ನಡೆಸೋಕ್ಕಾಗಲ್ಲ. ಅದು ಈ ಹೆಣ್ಣಿಗೆ ಈ ಸಮಾಜದಲ್ಲಿರುವಂಥ ಸ್ಥಿತಿ, ಏನು ಮಾಡ್ಲಿಕ್ಕಾಗಲ್ಲ. ಬಟ್ ಈ ವಿಚಾರದಲ್ಲಿ ನೋಡು, ನಿನ್ನ ಮನಸ್ಸಿಗೆ ತೀರಾ, ಈಗ ನಾನು ಕೇವಲ ನಿನ್ನ ಹಿತ ಮಾತ್ರ ಬಯಸ್ತಿಲ್ಲ, ಆ ಹುಡುಗಂದು ಹಿತ ಕೂಡ ಹೌದು. ಈಗ ಒಲ್ಲದ ಮನಸ್ಸಲ್ಲಿ ಆದ್ರೆ ಆತ ಏನು ನೆಮ್ಮದಿಯಾಗಿರೋಕೆ ಸಾಧ್ಯ ಇಲ್ಲ. ನಮ್ಮ ತಂದೆ ತಾಯಿ ಹೇಳ್ತಾವ್ರೆ, ನನಗೆ ಓಕೆ, ನಾಳೆ ಸರಿ ಹೋಗುತ್ತಾನೆ. ಒಂದು ವೇಳೆ ನಿನ್ನಲ್ಲಿ ನಿಜಕ್ಕೂ ಆ ಭಾವನೆ ಬಂತು ಅಂದರೆ ಪ್ಲೀಸ್ ಆಗು. ಇಲ್ಲ, ಬರಲಿಲ್ಲ ಅಂದರೆ ಅದು ನನ್ನನ್ನು ಕೇಳಿಯೋ ಯಾರೋ ಗುರುಗಳನ್ನ ಕೇಳಿಯೋ ಮಾಡುವಂಥದ್ದಲ್ಲ. ನಿಮಗದು ಓಕೆ, ನಮ್ಮ ಅಪ್ಪ ಅಮ್ಮ ಹೇಳ್ತಾವ್ರೆ, ಇಷ್ಟು ಆಸೆ ಪಡ್ತಾವ್ರೆ, ಆಗೋಣ ಬಿಡು ಅಂತ. ಒಂದು ವೇಳೆ ನಿಂಗೆ ಹೃದಯ ತುಂಬಿ ಬಂತ, ಓಕೆ. ಇಲ್ವಾ, ಇಲ್ಲ ಅಂತಲೇ ಹೇಳು, ತಪ್ಪೇ ಇಲ್ಲ. ಅವ್ರು ನನ್ನ ಹತ್ರ ಮಾತಾಡಿಲ್ಲ ಸ್ವಾಮೀಜಿ, ಅಪ್ಪ ಅಮ್ಮ. ಯಾಕೆ? ಅವ್ರು ನನ್ನ ಹತ್ರ ಏನು ಹೇಳಿಲ್ಲ ಆತರ ಏನು. ಒಂದ್ಸರಿ ಹೇಳಿದ್ರಷ್ಟೇ, ಇಲ್ಲ ಅಪ್ಪ ಇಷ್ಟ ಇಲ್ಲ ಅಂತ ಹೇಳ್ದೆ. ಆಮೇಲಿಂದ ಅವ್ರ ಚರ್ಚೆ ಏನ್ ಮಾಡ್ಲಿಲ್ಲ. ಬಟ್ ಚಿಕ್ಕಮ್ಮ ಹತ್ರ, ಅಕ್ಕ ಹತ್ರ ಹೇಳಿಸ್ತಿದ್ರು. ಅವ್ರಿಗೆ ನನ್ನ ಹತ್ರ ಹೇಳಕ್ ಭಯ, ಅದನ್ನ ಹೇಳ್ಕೊಳಕ್ಕೆ. ಅಷ್ಟು ಭಾವ ಮೇಂಟೈನ್ ಮಾಡಿದ್ಯಾ? ಅವ್ರಿಗೆ ಆತರ ಇದೆ, ಬಟ್ ನನಗೆ ಧೈರ್ಯ ಕೂಡ ಇಲ್ಲ ಅವ್ರಿಗೆ ಹೇಳೋದಕ್ಕೆ. ಬೇಡ ಅಂತ ಬೇರೆಯವ್ರಿಗೆಲ್ಲ ಧೈರ್ಯವಾಗಿ. ಈಗ ನೀವು ನನಗೆ ಹೇಳಿ, ನಿಜಕ್ಕೂ ಈ ವಿಚಾರದಲ್ಲಿ ಸುತ್ತಾರಾಮ್ ನಿಮಗೆ ಅಲ್ಲಿ ಐ ಮೀನ್ ಇಷ್ಟ ಇಲ್ವಾ? ಇಲ್ಲ ಸ್ವಾಮೀಜಿ, ಮನ್ಸಾರು ಇಷ್ಟ ಇಲ್ಲ. ಓಕೆ ಓಕೆ ಓಕೆ, ಅದರಿಂದ ಆಚೆಗೆ ಬೇರೆ ಮಾತಿಲ್ಲ ಬೈ. ಮೀರಿ ಒಂಚೂರು ಅನ್ಲಿಕ್ಕೆ ಅದೇನು ಕೈ ತುತ್ತ ಬಗ್ಗೆ ಕೆಟ್ಟ ಅಭಿಪ್ರಾಯ ಅಥವಾ ಒಳ್ಳೆ ಅಭಿಪ್ರಾಯ ಏನು, ಅದು ನಾನು ಇದು ತಗೊಂತಿಲ್ಲ ಸ್ವಾಮೀಜಿ. ಒಟ್ಟು ಮನ್ಸಲ್ಲಿ ಇಷ್ಟ ಇಲ್ಲ ಅಷ್ಟೇ. ಅವರು ಕೆಟ್ಟವ್ರು ಒಳ್ಳೆ. ಅದೇ ಆ ಸೂಕ್ಷ್ಮವನ್ನು ಸ್ಪಷ್ಟವಾಗಿ ಹೇಳಿರ್ತೀನಿ. ಒಬ್ರು ನನಗೆ ಇಷ್ಟ ಇಲ್ವಾ, ಬೇಡ. ಇವನ್ ನನ್ ಕಾರಣ ತೀರಾ ಯಾರೋ ಕೇಳಿದ್ರೆ ಪರ್ಸನಲ್ ಆಗಿ ಹೇಳಿ, ನಂಬಿಕೆ ಇದ್ರೆ. ಅವ್ರು ಇನ್ನೊಬ್ರಿಗೆ ಹೇಳಲ್ಲ ಅಂತ ನಂಬಿಕೆ ಇದ್ರೆ. ಈಗ ಅವ್ರು ಅಷ್ಟೊಂದು ಫೋರ್ಸ್ ಕೇಳ್ತಿರೋದಕ್ಕೆ ಹೇಳ್ಬೇಕು ಅನಿಸ್ತಿದೆ ಅಷ್ಟೇ. ಇಟ್ಸ್ ಓಕೆ. ಅದ್ರ ಹೊರತಾಗಿ ಕೆಲವೊಂದು ನಮಗೆ ಬೇಡವಾ, ಅದ್ರ ಬಗ್ಗೆ ನಾವು ತಪ್ಪಾಗಿ ಮಾತಾಡೋದು ಬೇಡ. ಈಗ ಅವ್ರವ್ರ ಕರ್ಮಗಳು, ಅದು ಒಳ್ಳೇದು. ಇದು ಕೂಡ ಹೇಳಿಲ್ಲ ಸ್ವಾಮೀಜಿ, ಅಂದ್ರೆ ಜಾಸ್ತಿ ಫುಲ್ ಕೆಟ್ಟವನು ಆತರ ನಾನು ಹೇಳಕ್ ಹೋಗಿಲ್ಲ. ಗೊತ್ತಿದ್ರು ಹೇಳಿಲ್ಲ, ಗೊತ್ತಿಲ್ದಿರೂ ಹೇಳಿಲ್ಲ. ಬೇಡ ಇಲ್ಲ ಅಂತಾನೆ ಹೇಳ್ತಿದ್ದೀನಿ ಅಷ್ಟೇ. ಅಷ್ಟೇ ಟೈಮ್ ಊಟ ಮಾಡಿಕೊಂಡು, ಆರೋಗ್ಯ ನೋಡಿಕೊಂಡು, ನೀವು 4 ಜನಕ್ಕೆ ಸೇವೆ ಮಾಡೋರು, ನೀವು ಚೆನ್ನಾಗಿರ್ಬೇಕು. ಈ ಕೋರ್ಸ್ ಮಾಡಿರೋದು ಸೇವೆಗೋಸ್ಕರ ಅಂತಾನೆ. ಹೌದಾ? ವೆರಿ ಗುಡ್. ಸೇವೆ ಮಾಡಿ ಸೋ ಪ್ರೌಡ್ ಆಫ್ ಯು. ಬಿಕಾಸ್ ಅವರೆಲ್ಲ ಪಾಪ ನಿಮ್ಮ ಬಗ್ಗೆ ತುಂಬ ಹೆಮ್ಮೆಯಿಂದ, ಈ ವಿಚಾರ ಬಿಡಿ, ಅದೊಂದು ಕತೆ. ಆದರೆ 24 ವರ್ಷದವರೆಗೂ ಆಕೆ ಎಷ್ಟು ಕಷ್ಟಪಟ್ಟು, ಅಷ್ಟು ಏಕಾಗ್ರತೆಯಿಂದ, ಎಲ್ಲೂ ದಾರಿ ತಪ್ಪದೆ ಎಷ್ಟೆಲ್ಲ ಮಾಡಿದ್ದಾಳೆ. ನಮಗೆ ಅವ್ರ ಬಗ್ಗೆ ಖುಷಿ ಇದೆ ಅಂತ ನನಗನ್ಸುತ್ತೆ. ನೀನು ಬದುಕು ಗೆದ್ದಂತೆ.
ಯಾಕೆ ಗೊತ್ತೇನು, ಈ ಹೊರಗಿನ ಸಂಘ ಸಂಸ್ಥೆಗಳು ನಮಗೇನು ಸನ್ಮಾನ ಮಾಡ್ತವೆ ಅನ್ನೋದಕ್ಕಿಂತ ನನ್ನ ಎತ್ತು ಹೊತ್ತವ್ರಿಗೆ ಈಕೆ ಬಗ್ಗೆ ನಮಗೆ ಖುಷಿ ಇದೆ ಗಣಪ ಅಂತ ಅಂದರೆ ಅವರಿಂದ ಶಬಾಷ್, ಇಂಥ ಮಗಳು ಹುಟ್ಟಿದ ಸಾರ್ಥಕ ಆಯಿತು ಅಥವಾ ಇಂಥ ಅಕ್ಕನ ಮಗಳು ಸಾರ್ಥಕ ಆಯಿತು ಅಂತ ನಿಜವಾದ ಗೆಲುವು ಅದು. ನಾವು ಹೊರಗಡೆ ಅದೇನೇ ಮಾಡಲಿ ಮನೆಯವ್ರಿಗೆಲ್ಲ ಕಣ್ಣೀರು ಹಾಕ್ಸಿ ಮನೆಯವ್ರಿಗೆಲ್ಲ ಅಯ್ಯೋ ಅನ್ಸೋದ್ರೆ ಅದು ಸಾಧನೆ ಆಗಲ್ಲ, ಅಥವಾ ಜೀವನದ ಸಾರ್ಥಕತೆಯೂ ಅದಲ್ಲ. ಸೊ ಆ ವಿಚಾರದಲ್ಲಿ ನೀವು ಆಲ್ರೆಡಿ ಗೆದ್ದಿದ್ದೀರಿ. ಇದೊಂದು ವಿಚಾರದಲ್ಲಿ ಓಕೆ, ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಸ್ಪಷ್ಟವಾಗಿ ಹೇಳಿ. ಮತ್ತು ಯಾರು ಅದನ್ನಷ್ಟು ಐ ಥಿಂಕ್ ಎಲ್ಲರೂ ಪ್ರಬುದ್ಧರಿದ್ದಾರವ್ವ, ನಿಮ್ಮ ಭಾವನೆ ಅರ್ಥ ಮಾಡ್ಕೊಳ್ತಾರೆ. ಮತ್ತು ಇದನ್ನು ಒತ್ತಾಯ ಮಾಡಿದ್ರೆ ಏನಾಗುತ್ತೆ ಅಂತಲೂ ಅವರೆಲ್ಲರಿಗೂ ಗೊತ್ತು. ಬಟ್ ಅವ್ರು ದಿನ ಕೊರಗ್ತಿದ್ದಾರೆ, ಅದೇ ನನ್ಗೆ ಬಹಳ ಬೇಜಾರ. ಇರುತ್ತೆ ಏನು ಮಾಡ್ಲಿಕ್ಕಾಗಲ್ಲ. ಇದೊಂಥರ ಯಾಕೆ ಆ ತರ ಮಾಡ್ಬೇಕಂತ ನಂಗೆ ಅಷ್ಟೇ. ನಾನ್ ಚಿಂತೆ ಮಾಡ್ಬಿಡ್ರಿ ಅಂತ ಹೇಳಿರ್ತೀನಿ, ಆದ್ರೆ ಮತ್ತೆ ಅದನ್ನೇ ಯಾರು ಚಿಂತೆ ಮಾಡೋದು? ಅಪ್ಪ ಅಮ್ಮ. ಈಗ ನೀನು ಮಗಳು ಹೇಗೋ ಅಲ್ಲಿ ಅಕ್ಕನ ಮಗ ಅನ್ನೋದು ಒಂದು ಭಾವನೆ. ಈ ಬಂಧು ಪ್ರೇಮ ಇಲ್ಲದೆ ಹೋದ್ರೆ ನಿಮ್ ತಂದೆ ತಾಯಿ ಯಾಕೆ ದುಃಖ ಪಡ್ತಿದ್ರು? ಇದಲ್ದಿರ ಇನ್ನೊಂದು ಅಂತಿದ್ರು, ಹೌದಲ್ಲ? ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ಭಾವನೆ ಇದೆಯೋ, ಎಲ್ಲಿ ರಕ್ತ ಸಂಬಂಧ ಅಥವಾ ಇಂಥದ್ದೇನೋ ಸಂಬಂಧಗಳು ಜೀವಂತವಾಗಿದ್ದಾವೋ ಅಲ್ಲಿ ತೀರಾ ಮಗಳು ನಿನ್ನ ಕಡೆ ಬರಲೇಬೇಕು, ಬಂದೇ ಬರ್ತಾರೆ. ಬಟ್ ಆ ಕಡೆಯೂ ಸೆಳೆತವು ಮೊದಲಿಂದ ಇದ್ದೇ ಇದೆಯಲ್ಲವಾ? ನೀನು ಒಂದು ಕಡೆ ಮದುವೆ ಆಗಿ ಒಂದೊಂದು ಕಡೆ ಹೋಗೋ ಹೆಣ್ಮಗಳು, ನಾಳೆ ದಿನ ಅಯ್ಯೋ ಮಗಳನ್ನೇ ಕೊಟ್ಟು ಅವ್ರ ಮನೆ ಉಳಿಸ್ಬೋದಿತ್ತು, ಇದು ಮಾಡ್ಲಿಲ್ವಲ್ಲಪ್ಪ ಅಂತ ಸಮಾಜ ಏನೋ ಅನ್ನುತ್ತೆ ಅನ್ನೋದು ಒಂದು ಒಳಗಡೆ ಇರುತ್ತೆ. ಆದ್ರೆ ಅದಕ್ಕೆ ನೀನು ಹೊಣೆ ಅಲ್ಲ. ಬಟ್ ತೀರಾ ಈ ಸತ್ಯಕ್ಕೆ ಬಂದು ನಿಲ್ಲಬೇಕು ಅಂದ್ರೆ ಅವ್ರಿಗೆ ಸಮಯ ಬೇಕು. ಈ ಸಮಯದಲ್ಲಿ ಯಾಕೋ ಮುನ್ಸ್ಕೊಂಡಿದ್ದಾರೆ, ಯಾಕೋ ಬೇಜಾರಲ್ಲಿದ್ದಾರೆ, ಯಾಕೋ ದುಃಖದಲ್ಲಿದ್ದಾರೆ. ಇದು ಹೌದು, ಇಂಥ ಸಮಯದಲ್ಲಿ ನಮ್ಮ ನಿರ್ಧಾರಗಳು ತುಂಬ ಗಟ್ಟಿಯಾಗಿ ಸ್ಥಿರವಾಗಿರಬೇಕು. ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತ ನಿನ್ನ ಒಲ್ಲದ ಮನಸ್ಸಿನಿಂದ ಹೋಗೋದು, ನೀನು ಯಾಕೆ ಅವ್ರ ಮನೆಗೆ ತೊಂದರೆ ಮಾಡ್ತೀವಿ ಮತ್ತು ನಾಳೆ ದಿನ ಅಲ್ವಾ? ಇರ್ಲಿ ಅಪ್ಪ ಅಮ್ಮ ಸ್ವಲ್ಪ ಹಂಗಿರ್ತಾರೆ. ಬಟ್ ನೀನೇ ಹೇಳೋದಲ್ವ, ತೀರಾ ಅವರೇನು ನನಗೆ ನೇರವಾಗಿ ಒತ್ತಾಯ ಮಾಡಿ ತುಂಬಾ ಗದರಿ ಏನು ಹೇಳಿಲ್ಲ. ಆಗ್ಲವ, ಎಲ್ಲ ಒಳ್ಳೇದಾಗುತ್ತೆ. ಆ ಹುಡುಗನಿಗೂ ಎಲ್ಲ ಒಳ್ಳೇದಾಗಲಿ. ಬಟ್ ಎಲ್ಲೂ ಕೂಡ ಯಾರ ಬಗ್ಗೆನೂ ತಪ್ಪಾಗಿ ಹೇಳೋದು ಬೇಡ. ಅಲ್ಲ, ಹೇಳಿದ್ದೀರಾ ಅಂತಲ್ಲ, ಬಟ್ ನಿಮ್ಗೆ ಅಷ್ಟಂತೂ ದೊಡ್ಡ ಗುಣ ಇದೆ. ನೀವು ಇಲ್ಲಿ ಇವ್ರು ಒತ್ತಾಯ ಮಾಡಿದ್ ಕೇಳಿದ್ದೀರಾ ಅಷ್ಟೇ, ಹೌದಲ್ವೇ? ಸೊ ನೀವು ಮನ್ಸಾರೆ ಹಾರೈಸಬೇಕು, ಆತನಿಗೆಲ್ಲ ಒಂದು ಒಳ್ಳೇದಾಗಲಿ. ಬಟ್ ನೀವು ಬೇಡ ಅನ್ನೋದು ಈಗ ಆತನಿಗೆ ದುಃಖ ಇರ್ಬೋದು, ಬಟ್ ನಿಜಕ್ಕೂ ಆತನ ದೃಷ್ಟಿಯಲ್ಲಿ ಅದು ಒಳ್ಳೇದೇ. ಈಗ ನೀನು ಬೇಡದೇ ಇರೋ ನಿನ್ನನ್ನು ಕಟ್ಕೊಂಡು ಆತ ಏನು ಖುಷಿ ಪಡ್ತಾನೆ ಅಲ್ವಾ? ಒಳ್ಳೇದಾಗ್ಲವಾ? ಕೇಳ್ದಾಗೂ ಹೇಳಿದೀನಿ ಸ್ವಾಮೀಜಿ, ಇಷ್ಟ ಇಲ್ಲ ಅಂತ ಹೇಳಿದೀನಿ. ಸರಿ ಓಕೆ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತಾರೆ, ಮತ್ತೆ ಅಲ್ಲಿ ಮನೇಲಿ ಫೋರ್ಸ್ ಮಾಡೋದು ಆತರ ಮಾಡ್ತಾರೆ. ಅದೇ ನನ್ಗೆ ಹುಡುಗರು ಎಲ್ಲ ಭಾವನೆಗಳು ಇರ್ತವವ. ಆಯ್ತು, ಒಳ್ಳೇದಾಗ್ಲಿ. ನಿನ್ನ ನಿರ್ಧಾರಕ್ಕೆ ನೀನು ಬದ್ಧಳಾಗಿರು. ಕೆಲಸದ ಕಡೆ ಗಮನ ಕೊಡು, ಆರೋಗ್ಯದ ಕಡೆ ಗಮನ ಕೊಡು. ಅಂಡ್ ಸ್ವಲ್ಪ ನಿನಗೆ ಇರ್ಸು ಮುರುಸಾಗೋ ಮಾತುಕತೆಗಳು ನಡೀತವೆ. ಮುಖ ನೋಡ್ಕೊಳ್ದಾಗದಿರೋ ಸ್ಥಿತಿ ಒಂದೂವರೆ ವರ್ಷ ಹಿಂಗೆಲ್ಲ ಇರುತ್ತವ. ಆದ್ರೆ ಎಲ್ಲದನ್ನು ಟೈಮ್ ಹೀಲ್ ಮಾಡುತ್ತೆ. ನೀವೆಲ್ಲವನ್ನು ಟೈಮಿಗೆ ಕಾಲಕ್ಕೆ ಬಿಟ್ಟು ಬಿಡಬೇಕು. ಆಯ್ತು, ಊಟ ಆಯ್ತಾ? ಇಲ್ಲ ಸ್ವಾಮೀಜಿ, ನಿಮ್ದು? ಊಟ ಮಾಡ್ಕೊಂಡೇ ಕೂತಿದ್ದೀನವ್ವ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಒಳ್ಳೇದಾಗ್ಲಿ. ಗೋವಿಂದ ನೋಡಿ ಪಾಪ ಹೆಣ್ಮಕ್ಳು ಅವ್ರು ನೋಡಿ, ಅವ್ರ ಚಿಕ್ಕಮ್ಮ ಹೇಳ್ತಾ ಇದ್ರು, ಇಲ್ಲ ಸಹ ನಮಗೆ ಭಾಳ ಹೆಮ್ಮೆ ಇದೆ, ಖುಷಿ ಇದೆ. ಈಕೆ 24 ವರ್ಷ ಆಗಿದೆ. ತಾನು ಚೆನ್ನಾಗಿ ಓದಿ ಒಂದು ಗುರಿ ಇಟ್ಕೊಂಡು ಆ ಗುರಿಯನ್ನು ಸಾಧಿಸಿ ಇವತ್ತು ವೈದ್ಯಕೀಯ ರಂಗದಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಏನೋ ಒಳ್ಳೇದು ಮಾಡ್ತಿದ್ದಾರೆ, ನಮಗೆ ಖುಷಿ ಇದೆ ಅಂತ. ಬಟ್ ಮದುವೆ ವಿಚಾರ ಬಂದಾಗ ದಯವಿಟ್ಟು ಹುಡುಗರು ಇದನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ಅರಿವಿದೆ, ಒಬ್ಬರನ್ನು ಇಷ್ಟಪಟ್ಟಾಗ ಎಂಥದ್ದೇನೋ ಕಾರಣಗಳಿಗೆ ಅವರು ನಿಮ್ಮನ್ನು ಬೇಡ ಅಂದಾಗ ಬೇಸರ ಆಗುತ್ತೆ, ಹೌದು, ನಾನು ಅದನ್ನು ಬಲ್ಲೆ. ಬಟ್ ಏನು ಮಾಡೋಕ್ಕಾಗುತ್ತೆ? ಒತ್ತಾಯದಲ್ಲಿ ಯಾರನ್ನು ಮದುವೆ ಆಗಿ ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ಇಟ್ಸ್ ಓಕೆ. ನಮ್ಮ ಬದುಕಿಗೂ ಯಾರೋ ಒಳ್ಳೆಯವರು ಬರ್ತಾರೆ, ನಮ್ಮ ಬದುಕಿಗೂ ಯಾರೋ
ಸೀತೆ ಅಂತವ್ರು ಬರ್ತಾರೆ, ನಾವು ರಾಮನಾಗಿರೋಣ, ನಾವು ಬದುಕನ್ನು ಮೊದಲು ಚೆನ್ನಾಗಿ ಕಟ್ಟಿಕೊಳ್ಳೋಣ. ಆ್ಯಂಡ್ ಬದುಕನ್ನು ಕಟ್ಟಿಕೊಂಡ ಹಾಗೆಯೂ ಕೆಲವೊಮ್ಮೆ ನಿಮ್ಮ ಭಾಳ ಸಂಗಾತಿ ನಿಮಗೆ ಸಿಗದೇ ಇರ್ಬೋದು. ಕಾಯಿರಿ, ಪ್ರಯತ್ನ ಮಾಡಿ, ಭರವಸೆ ಕಳ್ಕೊಳ್ಬೇಡಿ. ಮೊದಲು ಅನಿಸುತ್ತೆ ಎಲ್ಲ ಕೆಟ್ಟವರಪ್ಪ, ಒಳ್ಳೆತನಕ್ಕೆ ಬೆಲೆ ಇಲ್ಲ, ಅದು ಇದು ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ. ನಿಮಗೆ ಮಾತ್ರ ಇಷ್ಟ ಇದ್ದರೆ ಸಾಲದು, ಅವ್ರಿಗೂ ಇಷ್ಟ ಇರಬೇಕು. ಆ್ಯಂಡ್ ನಾನಂತೂ ಈಗ ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಬಟ್ ಯಾರಿಗೂ ಕೆಡುಕು ಬಯಸಬಾರ್ದು. ಯಾಕೋ ನಿಮಗೆ ಬೇಜಾರಾಯಿತಾ, ಅವರಿಂದ ದೂರ ಇರಿ. ಅಥವಾ ಓಕೆ, ಅವರು ನೀವು ಮಾತಾಡಿಸ್ತಿದ್ರು ಏನು ಪರವಾಗಿಲ್ಲ, ಆದರೆ ಅವರಿಗೆ ಕೇಡು ಬಯಸಬಾರ್ದು, ಅವರನ್ನು ದ್ವೇಷ ಮಾಡಬಾರ್ದು. ಯಾರಿಗೆ ಗೊತ್ತು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದುಕೊಳ್ಬೇಕು. ಅದರಲ್ಲೂ ಹೆಣ್ಮಕ್ಳು ವಿಚಾರ ಬಂದಾಗ ಅವ್ರಿಗೆ ಇಷ್ಟ ಇಲ್ವಾ, ಫೈನ್, ಹಾಗಂತ ಪ್ರಯತ್ನ ಮಾಡ್ಬೋದು. ನೋಡವ್ವ ಹೆಂಗಿದೆ ನೋಡು, ಆಗ್ತೀಯನ್ನು ನೋಡು ಅಂತ ಹೇಳ್ಬೋದು. ಅದಾಗಿಯೂ ಆಗಲ್ಲ ಅಂದಾಗ ಆಕೆಯನ್ನು ಕೆಟ್ಟವಳನ್ನಾಗಿ ಮಾಡಬಾರ್ದು. ಅವಳು ಹಂಗೆ ಮಾಡಿಬಿಟ್ಲು, ಹಿಂಗೆ ಮಾಡಿಬಿಟ್ಲು, ಆಯಿತು, ಎಲ್ಲರಿಗೂ ದೇವರು ಒಂದೊಂದು ಬದುಕು ಅಂತ ಇಟ್ಟಿರ್ತಾನೆ, ಎಲ್ಲ ಒಳ್ಳೆಯದಾಗುತ್ತೆ, ಶುಭವಾಗ್ಲವ. ಆದರೆ ಈ ಮಾತಿನ ಮಧ್ಯೆ ನೀವು ನನ್ನ ಸ್ವಾಮೀಜಿ ಮಾಡಿಬಿಟ್ರಲ್ಲ, ಅಯ್ಯೋ ದೇವ, ನಾನು ತುಂಬ ಸರಿ ಹೇಳ್ತೀನಿ, ನಾನು ಯಾವ ಸ್ವಾಮೀಜಿನೂ ಅಲ್ಲ, ಯಾವ ಸನ್ಯಾಸಿನೂ ಅಲ್ಲ, ಏನೂ ಅಲ್ಲ. ನಾನು ಕೇವಲ ನಿಮ್ಮ ದುಃಖದಲ್ಲಿ ಭಾಗಿಯಾಗಿ, ನಿಮ್ಮ ನೋವುಗಳಿಗೆ ಕಿವಿಯಾಗಿ ಕೇಳಿಸಿಕೊಂಡು, ನಿಮಗೇನೋ ಒಂಚೂರು ಒಳ್ಳೆಯದು ಬಯಸುವ ಹೃದಯವಂತಿಕೆ ಮಾತ್ರ ನನ್ನಲ್ಲಿದೆ. ಅದು ಬಿಟ್ಟರೆ ದೊಡ್ಡ ಜ್ಞಾನಿನೂ ಅಲ್ಲ, ಸ್ವಾಮೀಜಿನೂ ಅಲ್ಲ, ನನಗೆ ಅರ್ಹತೆ ಯೋಗ್ಯತೆಗಳೂ ಇಲ್ಲ. ಸೊ ನೀವು ಪ್ರೀತಿಯಿಂದ ಕರೆದ್ರೆ ಗುರುಗಳೇ ಅಂತೀರಾ, ಅದು ನಿಮ್ಮ ಇಷ್ಟ. ಅಥವಾ ಗುರುದೇವ, ಗುರುಗಳೇ, ಅದು ನಿಮಗೆ ಬಿಟ್ಟಿದ್ದು. ಅದಕ್ಕೆ ನಾನು ಯೋಗ್ಯನೂ ಅಲ್ವೋ, ಅದು ನಿಮ್ಮ ಹೃದಯಕ್ಕೆ ಬಿಡ್ತೀನಿ. ಆದರೆ ಸ್ವಾಮೀಜಿ ಅಂತ ಕರಿಬೇಡಿ. ಸ್ವಾಮೀಜಿ ಗುಣ ಯಾವುದು ನನ್ನಲ್ಲಿ ಇಲ್ಲವೇ ಇಲ್ಲ. ನಾನು ಕಾವಿ ಧರಿಸ್ತೀನ, ಮಠ ಇದೆಯಾ, ಒಳ್ಳೆಯವನಾಗಿ ಬದುಕಬೇಕು, ಇಷ್ಟೇ ನನಗಿರೋದು. ಓಕೆ, ಬಹುಶಃ ನೀವು ನೋಡ್ಬೋದು, ನಾನು ತುಂಬ ಒಳ್ಳೆ ಕಲರ್ ಡ್ರೆಸ್ ಹಾಕ್ತೀನಿ, ಜೀನ್ಸ್ ಪ್ಯಾಂಟ್ಗಳು ಹಾಕ್ತೀನಿ. ನಾಳೆ ನೀವು ನೋಡಿದಾಗ ಇದೇನಪ್ಪ ಸ್ವಾಮೀಜಿ ಅನ್ಕೊಂಡಿದ್ದು ಹೆಂಗಿದಾರಲ್ಲಪ್ಪ, ನಾನು ಹೊರಗಡೆ ಸೆಲೆಬ್ರಿಟಿಗಳ ಜೊತೆ ಕಾರ್ಯಕ್ರಮ ಮಾಡ್ತೀನಿ, ಹಾಡು ಹೇಳ್ತೀನಿ, ಲವ್ ಸಾಂಗ್ಸ್ ಆಡ್ತೀನಿ. ಎನಿವೇ, ಸಮಾಜದ ಮನಸ್ಥಿತಿ ನನಗೆ ಅರಿವಿದೆ. ಏನೋ ಒಂಚೂರು ಒಳ್ಳೇದು ಮಾತಾಡ್ಬಿಟ್ರೆ ಅಯ್ಯೋ ಸ್ವಾಮೀಜಿ ನೋಡ್ತಾರೆ. ಇಟ್ಸ್ ಓಕೆ, ಅದು ಜನರ ಮುಗ್ಧತೆ, ನಾನು ಅದನ್ನು ದುರುಪಯೋಗ ಮಾಡಿಕೊಡಲ್ಲ. ಸ್ವಾಮೀಜಿ ಸ್ಥಾನ ಅದು ಬಹಳ ದೊಡ್ಡದು, ಅದಕ್ಕೆ ನಾವು ಅರ್ಹರಲ್ಲ. ನಾನೇನು ಹೇಳ್ತೀನಿ, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ಹಂಗೂ ನಿಮ್ಗನ್ಸಿದ್ರೆ ನನ್ನ ಗುರುಗಳಪ್ಪ ಇವರು ಅನ್ಬೋದು ಅಷ್ಟೇ. ಸ್ವಾಮೀಜಿ ಅಂತ ಕರಿಬೇಡಿ. ನೀವು ಆಮೇಲೆ ಸ್ವಾಮೀಜಿ ಅಂದ್ಬಿಟ್ರೆ, ನಾನು ಮದುವೆ ಆಗೋ ಟೈಮ್ ಬಂದರೆ ಸ್ವಾಮೀಜಿ ಮದುವೆ ಆಯ್ತಾರಂತೆ ಅಂತ ಆಡ್ಕೊಂಬಿಡ್ತಾರೆ ಜನ. ಹಂಗೆಲ್ಲ ಇಲ್ಲ. ಜಸ್ಟ್ ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಒಳ್ಳೇದು ನೋಡಬೇಕು, ಒಳ್ಳೇದು ತಿಳ್ಕೊಳ್ಬೇಕು, ಎಲ್ಲರಿಗೂ ಒಳ್ಳೇದು ಬಯಸಬೇಕು. ಹೃದಯದಲ್ಲಿ ಒಳ್ಳೆಯತನವಿರುವ, ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಪ್ರತಿಯೊಬ್ಬನೂ ಮಹಾತ್ಮನೇ ಅಷ್ಟೇ. ಒಳ್ಳೆಯದಾಗಲಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ.